ಹರಿಕಾರರಾಗಿರುವ ಈ ಸಭೆಯಲ್ಲಿದೆ ಅಥವಾ ವಿಚಾರ ಸಂಕಿರಣದ ಈ ಸಮಾವೇಶ ಏನಿದೆ ಇದು ಬಹಳ ಮುಖ್ಯವಾದಂತಹ ಒಂದು ಕಾಲಘಟ್ಟದಲ್ಲಿ ನಡೀತಾ ಇದೆ ಎನ್ನುವುದು ಭಾವನೆ. ಆ ಕಾರಣಕ್ಕಾಗಿ ನಾನು ಮಾತನಾಡುವುದಿಲ್ಲ ಅಂತ ಸಾರ್ವಜನಿಕವಾಗಿ ಘೋಷಣೆ ಮಾಡಿದ್ದಾದ ಮೇಲೆ ಏಪ್ರಿಲ್ 27 ನಂತರ ಮಾತಾಡ್ತೇನೆ. ಯಾಕೆ ನಾನು ನನ್ನ ವಚನ ಮುಡಿಬೇಕಾಗಿತ್ತು ಅಂತಂದರೆ, ನೇತ್ರಾವತಿಯನ್ನು ಕೇಳಿದಾಗ ಎರಡನೇ ದಿನಗಳ ಕಾಲ ಅವಕಾಶ ಇತ್ತು. ಎರಡನೇದಾಗಿ ನಮ್ಮ ನೆಲದ ಒಂದು ತರುಣ ಪೀಳಿಗೆ ಭೌತಿಕವಾಗಿರುವಂಥ ಬಹಳ ಮುಖ್ಯವಾದ ಕಾಲಘಟ್ಟದಲ್ಲಿ ಎರಡು ಮಾತನ್ನು ನನ್ನಿಂದ ಬಯಸೋದಾದರೆ ಅದು ನನ್ನ ಕರ್ತವ್ಯ ಅನ್ನೋದು ಕೂಡ ಒಂದು ಕಡೆ ಅನ್ಕೊಂಡು, ಇನ್ನೊಂದು ನನಗೆ ಅರ್ಧ ಮನಸ್ಸು. ಯಾಕೆ ಅಂತಂದರೆ ಅಂಜಿಕೆ, ಅಳುಕು. ಯಾಕಾಗಿ ಅಂತಂದರೆ ನಾನು ಇಡೀ ನನ್ನ ಕಲಿಕೆಗಳನ್ನು ಔಟ್ ಆಫ್ ಸ್ಕೂಲ್ ವಿದ್ಯಾರ್ಥಿಯಾಗಿ, ಅಂದರೆ ಶಾಲೆಗಳನ್ನು ತೊರೆದು ಕಲಿತವ ವಿದ್ಯಾರ್ಥಿಯಾಗಿರೋದ್ರಿಂದಾಗಿ ಒಂದು ಅಕಾಡೆಮಿಕ್ ಆಗಿರುವಂಥ ನಿಮ್ಮಂಥ ಸ್ನಾತಕೋತ್ತರ ವಿದ್ಯಾರ್ಥಿಗಳ ಮುಂದೆ ನಿಂತು ಹಲವು ವರ್ಷಗಳ ಕಾಲ ಅಕಾಡೆಮಿಕ್ ಆಗಿ ಅಧ್ಯಯನ ಮಾಡಿರುವಂಥ ಅಧ್ಯಾಪನ ವರ್ಗ ಇರುವಾಗ ನಾನು ಎಷ್ಟು ಮಟ್ಟಿಗೆ ನನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ಳುವಂಥ ಮಾತುಗಳಿಂದ ನ್ಯಾಯವನ್ನು ಒದಗಿಸಬಲ್ಲೆ ಅನ್ನುವಂಥ ಅಳುಕು. ಸಮಯಾಭಾವ, ಈ ರೀತಿಯ ಒಂದು ಇನ್ಬಿಲ್ಡ್ ಇನ್ಫೀರಿಯಾರಿಟಿ ಯಾವತ್ತಿಲ್ಲ. ಸಮಾಜ ಮೇನ್ ಸ್ಟ್ರೀಮ್ ಅಂತ ಏನು ಕರಿತೀವಿ ಚರಿತ್ರೆಯಲ್ಲಿ, ಅದು ಇರುವ ರೀತಿ, ಚಲಿಸ್ತಾ ಇರೋ ರೀತಿನ ಒಪ್ಕೊಳ್ಳದೇ ಇರುವಂಥವರು ಅದೆಷ್ಟು ರೀತಿಗಳಲ್ಲಿ ಬಲಿಪಶುಗಳಾಗ್ತಾರೆ ಅನ್ನೋದಕ್ಕೆ ನಾನು ಚರಿತ್ರೆಯಲ್ಲಿ ಸಾವಿರಾರು ಉದಾಹರಣೆಗಳನ್ನು ಕೊಡಬಲ್ಲೆ. ಇರಲಿ, I beg your pardon. My views are very, very, very subjective. ನಾನು ಮೊದಲೇನೆ ತಮ್ಮಲ್ಲಿ ಕ್ಷಮೆ ಕೇಳಬೇಕು. ನನ್ನ ಅಭಿಪ್ರಾಯಗಳು, ನಾನೇನು ಮಾತಾಡ್ತೀನಿ ಇವೆಲ್ಲವೂ ಕೂಡ ತುಂಬ ಮೈಕ್ರೋಸ್ಕೋಪಿಕ್ ಆಗಿರುತ್ತವೆ ಮತ್ತು ವೆರಿ ಸಬ್ಜೆಕ್ಟಿವ್ ಆಗಿರ್ತವೆ. ಅದರಿಂದಾಗಿ ಅದನ್ನು ಒಪ್ಪಲು ಬಿಡೋದು ನಿಮಗೆ ಬಿಟ್ಟಿದ್ದು. ನಾನು ನನ್ನ ಮಾತುಗಳನ್ನು ಬರುತ್ತಂದಿದ್ದೇನೆ. ಯಾಕೆಂದರೆ ಇದು ಬಹಳ ಮುಖ್ಯವಾದ ಡಿಸಿಪ್ಲಿನ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಕಸ್ಮಾತ್ ಏನಾದರೂ ಬರೆದು ಮಾತಾಡದೆ ಹೋಗಿದ್ದಿದ್ರೆ ಭಾರತ ದೇಶ ಕಟ್ಕೊಡ್ತಾ ಇದ್ದಂಥ ಸಂಪತ್ತನ್ನು ನಾವು ಅಳೆಯೋದಕ್ಕೂ ಸಾಧ್ಯ ಇಲ್ಲ. ಅದನ್ನು ಅರ್ಥ ಮಾಡ್ಕೊಂಡು ಓಕೆ. ಈ ಕುರಿತು ಸಂಶೋಧನೆಯ ಹೊಸ ಸಾಧ್ಯತೆಗಳು, ಈ ಕುರಿತು ಮಾತನಾಡುವ ಅಕಾಡೆಮಿಕ್ ಚೌಕಟ್ಟು ವಹಿಸುವ ಅಧ್ಯಯನ ಕ್ಷೇತ್ರ ನನ್ನದಲ್ಲವಾದ್ದರಿಂದ ಕೊಂಚ ಅಳುಕಿನಿಂದಲೇ ನೇತ್ರಾವತಿ ನೋಡಿದಾಗ ಅರೆಮನಸ್ಸಿನಿಂದಲೇ ಹೋಗ್ತಿದೆ ಎನ್ನಬೇಕು. ಈ ಅರೆಮನಸ್ಸು ಯಾಕೆಂದರೆ ನಾನು ಒಂದು ಇಂಥ ಸಂಶೋಧನಾ ತ್ವರೆಗೆ ಬರುವ ಕೃತಿಯೊಂದನ್ನು ಬರೆಯುವ ಅನಿವಾರ್ಯತೆಗೆ ಸಿಕ್ಕಿಬಿದ್ದು ಬರೆದೆ. ಹಾಗೂ ಇಂದಿಗೂ ನಡೆದಿರುವ ಆ ದಿಕ್ಕಿನ ಸಂಶೋಧನೆಗಳು ಈ ಕೃತಿಯನ್ನು ಉಲ್ಲೇಖಿಸುತ್ತಿರುವುದರಿಂದ ಕೊಂಚ ನಾನು ಕೂಡ ಔಟ್ ಆಫ್ ಸ್ಕೂಲ್ ಸ್ಟೂಡೆಂಟ್ ಆಗಿದ್ದರೂ ಈ ಸಂಶೋಧನಾ ಕ್ಷೇತ್ರದ ಒಳಹರಿವು ಇರುವವನ್ನೆಲ್ಲ ಅರ್ಧ ಧೈರ್ಯದಿಂದ ನಿಮ್ಮೊಂದಿಗೆ ಇರುವೆ. ಹಾಗೂ ನಾನೊಂದು ಇರುವೆ ಎಂದೇ ಭಾವಿಸಿರುವೆ. ಆ ಅರಿವು ಕೊಟ್ಟಿದ್ದು ಮೌಖಿಕ ಜನಪದವೇ ಇರುವುದು ಗ್ರಂಥಾಧಾರಿತ ಅಲ್ಲ. ನಾನೊಂದು ಇರುವೆಯಿಂದ ಕಲಿಯೋದು ಬಹಳಷ್ಟಿದೆ ಅನ್ನೋದನ್ನು ಗ್ರಂಥಗಳಿಂದ ಕಲಿಯೋದಿಲ್ಲ. ಈ ದಿಕ್ಕಿನಲ್ಲಿ ಇರುವೆಯ ಬೆನ್ನಟ್ಟಿ ಬರೆದಿರುವ ಕಾವ್ಯಗಳು ಇರುವೆ ಬಾಲ ಅಂತ ಮಾತಾಡ್ತಿದ್ರು ಗಂಗೋತ್ರಿ. ಸರಿಯಾದ ರೀತಿಯಲ್ಲಿ ಅವ್ರಿಗೆ ಓದೋದನ್ನ ಹೇಳ್ಕೊಳ್ಬೇಕು. ಇದೇ ಮಾತನ್ನ ನಾಟಕ ಅಕಾಡೆಮಿ ಅಧ್ಯಕ್ಷರಾದವರೊಬ್ಬರು ಬೆಳಗಾವಿಯಿಂದ ಫೋನ್ ಮಾಡಿದ್ರು. ಈ ಥರ ಅವರು ಬೈದೆ ಅಂತಂದ್ರೆ ಹತ್ರ ಇದ್ದರೆ ನಿಮ್ಮ ಕುದಿಗೆ ರಕ್ತ ಇರ್ಬಿಟ್ಟಿದ್ದೆ ಅಂತೇಳಿ ನಾಟಕ ಅಕಾಡೆಮಿ ಅಧ್ಯಕ್ಷರು. ಒಂದೇ ಕಾರಣ, ಕಾಗಿಗಳು ಇರಬೇಕಲ್ಲ ನಾಟಕಕ್ಕೆ 6ರಿಂದ 7
8:15ವರೆಗೂ ಅವಕಾಶ ಕೊಡದೆ ದೊಡ್ಡವ್ರದ್ದು ಯಾವುದಾದ್ರು ನಾಗಭರಣ ನಿರ್ದೇಶನ ಮಾಡಿದ್ರು ಅಂತ ಆ ನಾಟಕ ಆಗ್ತಾ ಇದ್ದಾರೆ. ನಾನು ಹೇಳಿದೆ ಪ್ರೊಟೆಸ್ಟ್ ಮಾಡ್ತೀವಿ, ವಾಪಸ್ ಬನ್ನಿ ಅಂತ ಹೇಳಿದೆ ನಾನು. ಅದಕ್ಕೆ ಅವ್ರು ರಿಕ್ವೆಸ್ಟ್ ಮಾಡಕ್ಕೆ ಫೋನ್ ಮಾಡಿದ್ರು. ಅವಾಗ ಈ ಮಾತನ್ನ ಹೇಳಿದೆ. ಅದರಿಂದಾಗಿ ಇರುವೆ ಫಲ, ಮತ್ತೊಮ್ಮೆ ನಾನು ಬಂದು ಹೇಳ್ತಾ ಇದ್ದೀನಿ, ಇರುವೆ ಫಲ, ದ ಮೈಟ್ ಆಫ್ ದಿ ಆ್ಯಂಟ್ ಮೈಟ್, ಪ್ರಜಾಪ್ರಭುತ್ವದ ಅಂತಿಮವಾಗಿರುವಂತಹ ಅಸ್ತಿತ್ವ ಪಡೆದಿರೋದೇನೆ ಏನ್ ಬಾಬಾ ಸಾಹೇಬರು ಸಂವಿಧಾನ ಅಂತ 3 ಪದಗಳನ್ನು ಕೊಟ್ಟಿದ್ದಾರೆ ನಮಗೆ ಸಂವಿಧಾನದ ಆಶಯವಾಗಿ. ಅದೆಲ್ಲ ಸಾಕಾರ ಅದೇನೆ ಏನ್ ನಾವು ಒಪ್ಕೊಂಡಿರೋದು ಸಂವಿಧಾನ ಮತ್ತು ಡೆಮಾಕ್ರಸಿ ಮತ್ತು ಈ ಥರದ ಇದೆಯಲ್ಲ ಚೌಕಟ್ಟು, ಅದರ ಒಟ್ಟಾರೆ ಉದ್ದೇಶವೇ ಚಲನೆಯಲ್ಲಿ ಎಲ್ಲಿ ಹೋಗ್ಬೇಕು ಅಂದ್ರೆ ಬಾಬಾ ಸಾಹೇಬರು ಬಯಸಿರೋದು ಇರುವೆಯ ಫಲವನ್ನ ಹೆಚ್ಚಿಸಬೇಕು ಅಂತ, ತಗ್ಗಿಸ್ಬೇಕು ಅಂತಲ್ಲ. ನಾನು ಬರೆದ ಕೃತಿ ಯಾವುದು ಅಂತಂದ್ರೆ ಅದು ಗೊತ್ತೇ ಇದೆ ನಿಮಗೆ. ಒಂದು ಸಿಂಧಮಾದಿಗರ ಸಂಸ್ಕೃತಿ ಅಂತ ಬರೆದಿದೆ, ಇನ್ನೊಂದು ಕಾಗೆಕಣ್ಣು ಇರುವೆ ಫಲ ನಾಟಕದ ಮೂಲಕ ನಾನೇ ಒಂದು ರೀತಿಯ ಸಂಶೋಧನಾ ವಿಧಾನವನ್ನು ಹುಡುಕ್ತಾ ಇದ್ದೇನೆ. ಆಗಲೇ ನೇತ್ರಾವತಿಯವರು ಮಾತಾಡ್ತಾ ಒಂದು ಮಾತಾಡ್ತಿದ್ರು, ಏನಪ್ಪ ಅಂತಂದ್ರೆ ಈಗ ನೀವೆಲ್ಲ ನಿಮ್ಮ ಸಂಶೋಧನೆಯ ವಸ್ತುನ ಆಯ್ಕೆ ಮಾಡಬೇಕು ಅಂತ ಹೇಳಿದ್ರು. ಗೊತ್ತಿಲ್ಲ ನೀವು ಎಷ್ಟು ಟೈಮ್ ತಗೊಂಡ್ರಿ ಅಂತ. ಆದರೆ LSE ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಬಾಬಾ ಸಾಹೇಬರಲ್ಲಿ ಓದಿದ್ರಲ್ಲ, ಜುರಿ ಲಾ, ಆ ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿ ಬಂದಿದ್ದಾರೆ. 2 ವಿದ್ಯಾರ್ಥಿಗಳು ನಮ್ಮ ಸಂಪರ್ಕದಲ್ಲಿದ್ದಾರೆ. ಒಬ್ಬ ವಿದ್ಯಾರ್ಥಿ ಹೇಳಿದ 1 ವರ್ಷ ಕಾಲ ಅವಕಾಶ ಕೊಡ್ತಾರೆ ಅವರಿಗೆ, ಸಬ್ಸಿಡೈಸ್ ಮಾಡ್ತಾರೆ. ಸುಮ್ಮನೆ ಅಲ್ಲ, ನಿಮ್ಮ ದುಡ್ಡಲ್ಲಿ ಇದು ಮಾಡ್ಕೊಂಡು ಅಂತ ಹೇಳೋದಲ್ಲ, ಸಬ್ಸಿಡೈಸ್ ಮಾಡ್ತಾರೆ. ನೀನು ಆಯ್ಕೆ ಮಾಡ್ಕೊಳ್ತಾರೆ. 1 ವರ್ಷ ಕಾಲ ಅದ ಬಯಸ್ತಾರೆ ಆಯ್ಕೆ ಮಾಡ್ಕೊಳ್ಳೋಕ್ಕೆ. ನಮ್ಮ ಜೊತೆಗಿರುವಂಥ ವಿದ್ಯಾರ್ಥಿ ಮೋಹಿತ್ ಈ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಸಂಶೋಧನೆ ಮಾಡ್ತಾ ಇದ್ದಾನೆ. ಆತ 3 ವರ್ಷ ತನಕ ತನ್ನ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ, ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೊಳ್ಳೋದು ಅಂದರೆ ನೀವು ಎಷ್ಟೆಲ್ಲ ರೀತಿಗಳಲ್ಲಿ ಎಷ್ಟು ವಿಷಯಗಳನ್ನು ಪ್ರವೇಶ ಮಾಡ್ತೀರಿ ಗೊತ್ತಾ. ನೀವೇ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಸರಿಯಾದಂಥ ಮೆಥಡಾಲಜಿಯನ್ನು, ವೈಧಾನಿಕತೆಯನ್ನು ನೀವೇನಾದರೂ ಅಳವಡಿಸ್ಕೊಂಡ್ರೆ ಬಹಳ ಸುಂದರವಾದಂಥ ಕೊಡುಗೆಗಳಾಗ್ತವೆ ಸ್ಕಾಲರ್ಶಿಪ್ಗೆ, ನಾಲೆಡ್ಜ್ ಪ್ರೊಡಕ್ಷನ್ಗೆ. ಇದು ಬಹಳ ಮುಖ್ಯವಾದ ಚಟುವಟಿಕೆ. ಉನ್ನತ ಶಿಕ್ಷಣದ ಸ್ನಾತಕೋತ್ತರ ಮತ್ತು ಅದರ ನಂತರದ ಸ್ಟಡೀಸಲ್ಲಿ ಒಂದು ಸಮುದಾಯಕ್ಕೆ, ಆ ನೆಲಕ್ಕೆ ಕೊಡಬೇಕಾಗಿರುವಂಥ ಕೊಡುಗೆ ಆಗುತ್ತೆ. ಸೊ ನನಗೆ ಈ ಇರುವೆ ಯಾಕೆ ಬೆನ್ನತ್ತೆ ನಾನು ಅಂತಂದ್ರೆ, ಈ ಸ್ಪಿರಿಟ್ ಅನ್ನು ನಾನು ಒಂದು ಜನಪದ ಕಥೆಯಲ್ಲಿ ಕಂಡೆ. ಒಂದು ಜನಪದ ಕಥೆ, ಆ ಕಥೆಯನ್ನು ಬಿಟ್ಟು ನಡೆಗೊಳಿಸೋದು ಹೇಗೆ ಅದನ್ನ, ಯಾಕಂದ್ರೆ ಲಿವಿಂಗ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಯಾವುದೇ ಫಿಲಾಸಫಿ, ಡೆಡ್ ಫಿಲಾಸಫಿಯಿಂದ ಏನು ಪ್ರಯೋಜನ ಇಲ್ಲ. ಎನಿ ಫಿಲಾಸಫಿ ರಿಸರ್ಚಸ್ ವಿಚ್ ಇಸ್ ರಿಲೇಟೆಡ್ ಟು ಡೆಡ್ ರೆಮಿನಿಸನ್ಸ್ ಬೇಕು ಅಲ್ಲ ಮೆಮೊರಿಗೆ, ಅದನ್ನ ನಾನು ಏನೇ ಮಾಡ್ತಾ ಇಲ್ಲ. ಬಟ್ ಅದಕ್ಕಿಂತ ಸಮಕಾಲೀನವಾಗಿ ನಮ್ಮ ಕಾಲ ಕೆಳಗಡೆ ಇಲ್ಲಿ ಕಣ್ಣೆದುರುಗಡೆ ಏನು ನಡೀತಾ ಇದೆಯೋ ಅದನ್ನು ನೀವು ಸಮಕಾಲೀನಗೊಳಿಸ್ಕೊಳ್ಬೇಕಾಗುತ್ತೆ. ಅದಕ್ಕೆ ವೈಧಾನಿಕತೆ ಎಷ್ಟು ಮುಖ್ಯವಾದಂಥ ವಿಧಾನವೋ, ವೈಧಾನಿಕತೆ ಅನ್ನೋದು ಚೌಕಟ್ಟು ಎಷ್ಟು ಮುಖ್ಯನೋ ಒಂದು ಸಂಶೋಧನೆಗೆ, ಅದಕ್ಕೂ ಮುಖ್ಯವಾಗಿ ಕಂಟೆಂಟ್ ಬಹಳ ಮುಖ್ಯ. ಅದರೊಳಗೆ ಏನಿರ್ಬೇಕು, ಪರ್ಸ್ಪೆಕ್ಟಿವ್, ಕಣ್ಣೋಟ. ನಾನು ಯಾವ ಕಣ್ಣೋಟದಿಂದ ಇದನ್ನು ನೋಡ್ತಾ ಇದ್ದೀನಿ ಅನ್ನೋದು ತುಂಬಾ ಮುಖ್ಯ ಅಂತ ನಾನು ಭಾವಿಸ್ತೀನಿ. ಈ ದಿಕ್ಕಲ್ಲಿ ಒಂದು ಚೋದ್ಯ ಹೇಳ್ತೀನಿ. ನಮ್ಮ ಕೋಡಿಗಾನಹಳ್ಳಿ, ಮೊನ್ನೆ ತಾನೇ ಕೋಡಿಗಾನಹಳ್ಳಿ ಕಥನ ಅಂತ ನಾನು 12 ನಾಟಕಗಳನ್ನು ಶೋಕೇಸ್ ಮಾಡಿದ್ದೆ. ಎಲ್ಲವೂ ಈ ನೆಲದ ಮತ್ತು ನೀವು ಆ ಶೋಕೇಸ್ ಅಥವಾ ಅದನ್ನು ಒಟ್ಟಂತಲ್ಲಿ ಓದಿದ್ರೆ ಮಾತ್ರ ಗೊತ್ತಾಗುತ್ತೆ ಏನು ಇರ್ಬೋದು ಇದರಲ್ಲಿ ಅಂತ. ಬಿಡಿಬಿಡಿಯಾಗಿ ಯಾವುದೋ ಒಂದು ಕಾರಣಕ್ಕಾಗಿ ಈಗ ಗಂಗೋತ್ರಿ ಅವರ ಸಮಸ್ಯೆನೇ ತಿಳ್ಕೊಳ್ಳೋದು, ನೀನು ಪರಿಚಯ ಮಾಡ್ಕೊಳ್ಬೇಕಮ್ಮ ಅಂತ ಹೇಳಿರ್ತೀರಿ. ನಿಮ್ಗೆ ಗೊತ್ತಿರೋ ಅಂಶಗಳನ್ನ ಹೇಳಿರ್ತೀರಿ ಅಥವಾ ಇದರಲ್ಲಿ ಓದಿ ಅಂತೀನೋ ಹೇಳ್ತೀರಿ. ಅದರಲ್ಲಿ ಬಹಳಷ್ಟು ತಪ್ಪುಗಳಿದ್ದಾವೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ನಾನು ಕರೆಕ್ಟ್ ಮಾಡಕ್ಕೆ ಹೋಗಿಲ್ಲ ಅದನ್ನ. ನನ್ನ ಕೆಲಸ ಏನು, ನಾನು ಇದನ್ನ ನಾನು ಕರೆಕ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋದು ನನ್ನ ಕೆಲಸ. ಅನೇಕ ಸಾರಿ ನಮ್ಮ ಅಕಾಡೆಮಿಯವರು ಸಿಂಧಮಾದಿಗರ ಸಂಸ್ಕೃತಿ ಪ್ರಕಟ ಮಾಡಿದಾಗ ಕೋಟಗಾನಹಳ್ಳಿ ರಾಮಯ್ಯ ಅಂತ ಹಾಕಿದ್ರು. ನಾನು ಮಾನವ ಬೀದಿಗೆ ತರ್ಬೋದಿತ್ತು, ನಾನು ಮಾಡಲಿಲ್ಲ. ನಾನು ಏನಾದ್ರು ಕರ್ಕೊಂಡ್ರೆ ವೈ ಐ ಮೀನ್ ಅದು ಬೇರೆ ವಿಚಾರ. ಸೊ ಈ ಇರುವೆ ಬಲ
ಅದರ ಬೆನ್ನತ್ತಿ ನಾನು ಕೋಟಿಯನ್ನು ಇಟ್ಟುಕೊಂಡೆ. ಲಿವಿಂಗ್ ಲೆಸನ್ಸ್ಗೋಸ್ಕರ ಶಾಲೆಯಲ್ಲಿ ಉಳ್ಕೊಂಡೆ. 65 ಮಕ್ಕಳಿದ್ರು. ಮಾನವ ಸಂಪನ್ಮೂಲ ನನಗೆ. ನನ್ನ ಹತ್ರ ಹಣ ಇರಲಿಲ್ಲ, ಝೀರೋ ಕ್ಯಾಪಿಟಲ್. ಅಲ್ಲೇನೆ ಸಮುದಾಯದಿಂದನೇ ದಿನಕ್ಕೆ ಒಂದು ಮನೆಯಿಂದ ಊಟ ತಂದುಕೊಡ್ತಿದ್ರು. ನಾಟಕ ಏನು ಬರೀಬೇಕು ಅಂತ ಗೊತ್ತಿಲ್ಲ ನನಗೆ. ಬರಿಬೇಕು, ಅದು ಈ ಮಣ್ಣಿಂದಲೇ ಹಾಕಬೇಕು ವಸ್ತು ನನಗೆ. ಯಾಕಂದ್ರೆ ನಾನು ಒಂದು ಲಿವಿಂಗ್ ಎಕ್ಸ್ಪೆರಿಮೆಂಟ್ ಮಾಡಿ ಅದಕ್ಕೆ ನೋಟ್ಸ್ ಬರೀಬೇಕು. ನನ್ನ ಉದ್ದೇಶ ಬೇರೆ ಇದೆ. ನಾನು ಶಿಕ್ಷಣ ಸಿದ್ಧಾಂತ ಬರೀಬೇಕಾಗಿದೆ. ಅದಕ್ಕೆ ಬೇಕಾದಂಥ ಪ್ರಯೋಗಗಳು ಮತ್ತು ಟಿಪ್ಪಣಿಗಳು ಅಂತ ಶಾಲೆಯ ಕಿಟಕಿ ನಾನು ಉಳ್ಕೊಂಡಿದ್ದ ಜಾಗದ ತರಗತಿ ತೆಗೆದೆ. ವಿಶಾಲವಾಗಿ ಹರಡಿಕೊಂಡಿರುವಂಥ ಕೆರೆ, ಅಂಗಳ, ಕೆರೆ, ಕಟ್ಟೆ. ಈಗ ಅಷ್ಟು ನೀರಿಲ್ಲ, ಅದರಲ್ಲಿ ಸ್ವಲ್ಪ ನೀರಿದೆ. ಆದರೆ ಅದು ನನ್ನ ಬಾಲ್ಯದಲ್ಲಿ ಕೊಟ್ಟಂಥ ನೆನಪುಗಳಿದೆಯಲ್ಲ, ಅವು ರಿಫ್ರೆಶ್ ಆದವು ನನಗೆ. ಮತ್ತೆ ಉಸಿರಾಡ್ದೆ ನಾನು. ಏನು ಬರೀಬೇಕು ಅಂತಂದ್ರೆ ಒಂದು ನಾಂದಿ ಪದ ಬರೀಬೇಕು. ಸೆಲ್ಯೂಟ್. ನಾಟಕದಲ್ಲಿ ವಿಘ್ನೇಶ್ನನ್ನ ವೈಭವೀಕರಿಸಿ ಬರೀ ವಿಘ್ನೇಶ್ನ ಆಡಾಡಿ, ಗೊತ್ತಲ್ಲ ನಿಮಗೆ, ಕ್ಯಾಸೆಟ್ಟು ಇದು ಆಗಿ ಕ್ಲೀಶೆ ಆಗ್ಬಿಟ್ಟಿದೆ. ಪಾಪ ನಮ್ಮ ಮತಿಗಿರಲಿ, ಅವ್ನು ಯಾರು ಕೂಡ ಗೊತ್ತಾಗಲ್ಲ. ಆ ಕ್ಯಾರೆಕ್ಟರ್ ಒಳಗೇನಿದೆ ಅನ್ನೋದನ್ನ ಅವ್ನು ಯಾರು ಅನ್ನೋದನ್ನು ಕೂಡ ಅವ್ನು ತಿಳ್ಕೊಳಕ್ ಹೋಗಲ್ಲ. ಅಷ್ಟೊಂದು ನಿಸ್ಸಾರವಾಗಿ ಕಾಣಿಸ್ತಾನೆ. ನೀವೇನೇ ಬಣ್ಣ ಹಾಕಿ ಅದಕ್ಕೇನೆ ಯಾಕೆ ಧೈರ್ಯ ಬೇಕು? ನಾನು ನೆನೆದಿದ್ದೀನಿ, ಬೇರೆ ರೀತಿ ಪ್ರೋಗ್ ಮಾಡಿ ನೆನೆದಿದ್ದೀನಿ. ನಾಟಕದ ತಂತ್ರನೇ ಹೊಡೆದು ಮೊದಲು ಬರಬೇಕಾದ ನಾಂದಿ ಗೀತೆಯನ್ನ ದರ್ಬರ ಬುಡ್ನಾಡದಲ್ಲಿ ಕ್ಲೈಮ್ಯಾಕ್ಸ್ ಬರೀತೀನಿ ಹಾಡನ್ನು. ಗಟ್ ಬ್ರೇಕ್ ಇಟ್ ಅಂತ. ಸರಿ, ಯಾರು ನೆನಿಬೇಕು ಅಂದ್ರೆ ಈ ಕೆರೆ ಕಟ್ಟೆ ಕಟ್ಟಿದವ್ರು ನೆನಿಬೇಕಲ್ವ ನಾನು. ಯಾಕಂದ್ರೆ ಇಷ್ಟು ಕನಸನ್ನು ಕೊಟ್ಟಿದ್ದೆ ನನಗೆ. ಇದ್ರ ಮೇಲೆ ಬರೀಬೇಕು ಅಂತ ಹಾಡು ಶರಣಯ್ಯ ಶರಣು ಬಂದ. ಅದಾದ್ಮೇಲೆ ಅಲ್ಲಿಂದ ಜನಸಂಸ್ಕೃತಿ, ನಡೆ, ನಾಟಕೋತ್ಸವ ಆಯಿತು. ಆನಂತರ ಆದಿಮ ಆಯಿತು. ಇವೆಲ್ಲವೂ ಕೂಡ ಪ್ರೀರಿಕ್ವಿಸಿಟ್ಸ್ ಅಂತ, ಸಾಂಸ್ಕೃತಿಕ ಪ್ರಯೋಗಗಳಿಗೆ ಬೇಕಾದಂಥ ಪೂರ್ವ ಸಿದ್ಧತೆಗಳು ಅಂತ ಇವತ್ತು ಕರೀಬಹುದು. ಇದು ಒಂದು ಕಥನ. ಇನ್ನೊಂದು ಕಥನ, ನಮ್ಮೂರಿನವರೇ ಆದ ನನ್ನದೇ ವಯಸ್ಸಿನ ಅಥವಾ ನನಗಿಂತ ಒಂದು ವರ್ಷ ಸೀನಿಯರ್ ಇರ್ಬೋದಾದ KM ಗಣೇಶಯ್ಯ ಇರುವೆಯನ್ನು ಹುಡುಕೊಂಡು ಹಿಮಾಲಯಕ್ಕೆ ಏರಿದ್ರು. ಅವರು ಅಲ್ಲೊಂದು ಇರುವೆನ ಕಂಡಿದ್ರು. ಆ ಇರುವೆಗೆ ಇವತ್ತು ಗಣೇಶಯ್ಯನವರ ಹೆಸರನ್ನು ಇಡಲಾಗಿದೆ. ತುಂಬಾ ಹೆಮ್ಮೆಯಿಂದ ನಾನು ಇದೊಂದು ರೀತಿಯ ಸಂಶೋಧನೆ. ಆದರೆ ನಾಟಕ ಆಯಿತು, ಅದ್ಭುತವಾದ ಪ್ರಯೋಗ ಆಯಿತು, ಕೃತಿಯಾಗುವುದು ಜೀವಂತ ಪಠ್ಯ ಅಂತ ನೀವು ಅದನ್ನು ಓದಿದ್ರೆ ನಿಮಗೆ ರಂಗಭೂಮಿ ಬರ್ತದೆ. ಯಾಕಂತಂದ್ರೆ ಅವರು ನಮ್ಮ ರಂಗಭೂಮಿಯ ಪಯಣದ ಜೊತೆಗೇನೆ ತಳಕಾಕೊಂಡಿರುವಂತ ದೊಡ್ಡ ರೀತಿಯ ಎಕ್ಸ್ಪರಿಮೆಂಟಲ್ ಆಗಿದ್ದಾರೆ. ನಮ್ಮ ಅರ್ಥ ಆಗುತ್ತೆ ನಾನು ಹೇಳ್ತಾರೆ. ಸೊ ಅವರು ಬರೆಯೋದು ಯಾಕೆ ನಿಮಗೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಂಶೋಧನಾ ಸಾಧ್ಯತೆಗಳನ್ನ ನಾವು ಎಕ್ಸ್ಪ್ಲೋರ್ ಮಾಡಬೇಕಾಗುತ್ತೆ ಅಂತ. ಅವು ಮಾಲಗಳಲ್ಲಿ ಇರೋದಿಲ್ಲ, ಅದು ಬೇರೆ ಅದು. ಯಾಕೆಂತಂದ್ರೆ ವಿಶ್ವವಿದ್ಯಾನಿಲಯಗಳಲ್ಲಿ ನಾನು ಕಂಡಿರುವಂತೆ ಒಂದು ರೀತಿಯ ಬೌದ್ಧಿಕ ಅಧಪತನ ಇದೆ. ಮೇಸ್ತ್ರಿಗಳೇ ವಿದ್ಯಾರ್ಥಿಗಳಿಗೆ ಸಂಶೋಧನೆಯನ್ನು ಬರೆದು ಅದರಿಂದ ಬೇರೆ ಏನೋ ಪ್ರಯೋಜನಗಳನ್ನು ಪಡ್ಕೊಂಡಿರುವಂಥ ಪ್ರಕರಣಗಳು ಅನೇಕವು ನನಗೆ ಗೊತ್ತಿದೆ. ದುಃಖ ಆಗುತ್ತೆ ನನಗೆ ಅದೆಲ್ಲ ನೆನೆಸ್ಕೊಂಡ್ರೆ. ಯಾಕಂತಂದ್ರೆ ಮಾಲಿನ್ಯಗೊಳಿಸ್ಬಿಡ್ತಾರಲ್ಲ ಇವರು, ಬಹಳ ಮುಖ್ಯವಾದಂಥ. ಯಾಕಂತಂದ್ರೆ ನೀವು ಇಡೀ ಒಂದು ದೇಶ ಹಾಳು ಮಾಡಬೇಕಾದ್ರೆ ಅದರ ಬೌದ್ಧಿಕತೆ ಶಿಖರ ಇರ್ತದಲ್ಲ, ಅಲ್ಲಿ ಕರಪ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಯಾರು ಹೇಳೋದು? ಕಾರ್ಪೊರೇಟ್ ಹಿತಾಸಕ್ತಿಗಳಿಗೋಸ್ಕರ ಕಲ್ಚರಲ್ ಎಜೆಂಡಾ ಮಾಡ್ಕೊಂಡಿರೋದ್ರಲ್ಲಿ ಮೊದಲನೆಯ ಎಜೆಂಡಾನೇ ಏನು ಅಂತಂದ್ರೆ, ಭಾರತ ದೇಶದ ಅತ್ಯುನ್ನತ ಜ್ಞಾನ ಶಿಖರಗಳಿಂದವರ ಜಯಂತಿ ಇರ್ಬೋದು, ಇನ್ನೊಂದಿದ್ದು ಅವರನ್ನ ವ್ಯವಸ್ಥೆಯ ವಿರುದ್ಧ ಅಲ್ಲಿಂದ ರಿಕ್ರೂಟ್ ಮಾಡ್ತಾ ಇದ್ದಾರೆ. ಅಲ್ಲಿಂದ ಬರೋರೆಲ್ಲ ದೊಡ್ಡ ದೊಡ್ಡ ಹೋರಾಟಗಾರ ಆಗ್ತಾ ಇದ್ದಾರೆ, ಪ್ರಭುತ್ವದ ವಿರುದ್ಧ ನಿಲ್ತಾ ಇದ್ದಾರೆ, ನಕ್ಸಲೈಟ್ ಆಗ್ತಾ ಇದ್ದಾರೆ, ಬಂದೂಕ ಹಿಡಿತಾ ಇದ್ದಾರೆ, ರೆಸಿಸ್ಟ್ ಮಾಡ್ತಾ ಇದ್ದಾರೆ. ಎಷ್ಟು ದೊಡ್ಡ ರೆಸಿಸ್ಟೆನ್ಸ್ ಅಂದ್ರೆ ನೀವೇ ಮಾಡೋಕ್ಕಾಗಲ್ಲ. ಬಾಕ್ಸೈಡ್ಗೋಸ್ಕರ ಛತ್ತೀಸ್ಗಢ ಮತ್ತು ಆ ಭಾಗದಲ್ಲಿ, ದಾಂತೇವಾಡ ಆ ಭಾಗದಲ್ಲಿ ಇವತ್ತು ಕೂಡ ಅವರಿಂದ ಇದು ನಡೀತಾ, ನಿರಂತರ ಸಮರ ನಡೀತಾ ಇದೆ. ಒಪ್ಕೋಬೇಕು ನಾವು. ಸೊ ಇದು ಆಗದಂತೆ ನಿರಂತರ ಮುಂದುವರಿಯುವಂತೆ ಹೆಂಗ್ ಮಾಡಬೇಕು ಅಂತ ಯೋಚನೆ ಮಾಡುವಾಗ ಹೇಗಾದ್ರೂ ಮಾಡಿ UGC ಮೂಲಕ ಅವ್ರಿಗೆ ಪ್ರಿವಿಲೇಜಸ್ ಮೂಲಕ ಅವ್ರನ್ನ ಕರಪ್ಟ್ ಮಾಡಬೇಕು ಅಂತ ಮೊದಲು ಒಬ್ಬ ಪ್ರೊಫೆಸರ್
ಸ್ಕೂಟರ್ ತಗೋಬೇಕಾದ್ರೆ ಬುಕ್ ಮಾಡಿಬಿಟ್ಟು ಕಾಯಬೇಕಾಗಿತ್ತು. ಅದೇ ಅವನಿಗೆ 2 ಕನಸು ಪಿಕ್ಚರಲ್ಲಿ ರಾಜ್ಕುಮಾರ್ ಅಕ್ಷರರು ನೆನಪಿದೆ ಸಿನಿಮಾ. ಆ ಮೊದಲನೇ ಹಾಡು ಎಂದೆಂದು ಬರುವುದಲ್ಲ, ಅದು ಬರೋ ಸ್ಕೂಟರ್ ಇದೆಯಲ್ಲ, ಅದು ಅವತ್ತಿನ ಏನಿವತ್ತು ದೊಡ್ಡ ವಿದೇಶಿ ಕಾರ್ ಮಾಡಲಾಗ್ತಾ ಇದೆ ಸಮಥಿಂಗ್ ಲೈಕ್ ದಟ್, ಆ ಥರ ಒಂದು ಪ್ರತಿಷ್ಠೆಯ ಮಾಡಲಾಗಿತ್ತು. ಅಷ್ಟೇ ಅವರ ಸೈಟು ಯೋಚನೆ ಮಾಡೋಕ್ಕಾಗ್ತಿರ್ಲಿಲ್ಲ. ಅಡ್ರೆಸ್ಗೋಸ್ಕರ ಹೋರಾಡ್ತಿದ್ರು. ಆ ಸ್ಟೇಟಸ್ ಇಂದ ಇವತ್ತು ಅವ್ರು ಕೊಡ್ತಾ ಇರೋಂಥ ಸ್ಯಾಲರಿಗಳು ನಾನೇನು ಹೇಳ್ಬೇಕಾಗಿಲ್ಲ. ಈಗ ರೀಡ್ ದಿ ಹೋಲ್ ಚಾರ್ಟ್ ರೀಡ್ ನಾವು ದೇ ಬಿನ್ ಕರೆಕ್ಟೆಡ್. ಸೊ ಹಂಗಾಗಿ ಏನಾಗುತ್ತೆ ಅಂತಂದ್ರೆ ಆ ಕ್ಷೇತ್ರದಲ್ಲಿ ಆಗಬೇಕಾದಂಥ ನಿಜವಾದ ಕೃಷಿ ಇರುತ್ತಲ್ಲ, ಅದು ಹಾಳಾಗುತ್ತೆ. ಜಿನುಗರಾಗಿ ಬಂದಂತೆ ಅಂತ ಜಿನುಗರಾಗಿಗಳು ಒಂದು ನೆಲದಲ್ಲಿ ಬೆಳೀಬಾರದು ಅನ್ನೋದು ನಮ್ಮ ಛಲ ಅಂತ ನಾನು ಬಹಳ ಬೇರೆ ಬೇರೆ ರೀತಿಗಳಲ್ಲಿ ಒಂಥರ ಮುಖಾಮುಖಿ ಆಗ್ತಾ ಇರೋದು. ಆಯ್ತು, ಅವರ ನೆನದಿನ ಗಣೇಶನ ಅದು ನನ್ನವರೇ ಆದ ಇಂದು ಅತ್ಯಂತ ವೇಗವಾಗಿ ವೈಜ್ಞಾನಿಕ, ಚಾರಿತ್ರಿಕ, ಭೌಗೋಳಿಕ, ಪುರಾಣ, ಜನಪದ ತಿಳಿವುಗಳನ್ನು ಕಸಿ ಮಾಡಿ ಬರೆಯುತ್ತಿರುವ ಕೆ.ಎನ್. ಗಣೇಶಯ್ಯ ಅವರ ಹೆಸರನ್ನ ಹಿಮಾಲಯದ ಇರುವಂತೆ ಹೇಳಿದ್ದು. ಎಂಥ ವಿಲಕ್ಷಣ ಚಾರಿತ್ರಿಕ ದ್ವಂದ್ವ! ಇರುವೆ ಬರಹ ಏನೆಂದು ತಿಳಿಯಲು ಜನಪದ ಕಥೆಯ ಬೆನ್ನಟ್ಟಿದರೆ ನನ್ನೂರಿನವರೇ ಆದ ಗಣೇಶಯ್ಯ ಹಿಮಾಲಯಕ್ಕೆ ಏರುತ್ತಾರೆ. ನಾನು ಬಹಳ ಕಲ್ಚರಲ್, ಸೋಸಿಯಲಾಜಿಕಲ್, ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಇದನ್ನ ನಾನು ಬರೀತಾ ಇದ್ದೀನಿ ಅನ್ನೋದನ್ನ ದಯಮಾಡಿ ಅರ್ಥ ಮಾಡಿಕೊಂಡು ಅದಕ್ಕೆ ಒತ್ತಿ ಹೇಳ್ತಾ ಇದ್ದೀನಿ. ನನ್ನ ಜೀವನದ ಜಾಡುವಿಕೆ ಕಿರುಜನೆಯ ಪಯಣಗಳ ಮೂಲಕ ನಡೆದಿರುವ ಜೀವಂತ ಸಂಶೋಧನೆಯ ಭಾಗವಾಗಿ ನಾನು ಕಾಗೆ ಕಣ್ಣು ಇರುವೆ ಬರುವ ನಾಟಕವನ್ನು ನನ್ನೂರಿನಲ್ಲೇ ಅರಳಿಸುತ್ತಿದ್ದರೆ ಅವರು ಸಕಲ ಜ್ಞಾನಸೂತ್ರಗಳನ್ನು ತಲಸ್ಪರ್ಶಿ ಅಧ್ಯಯನ ಮಾಡಿ ಫೀಲ್ಡ್ ಸರ್ವೆಗೆ ಹಿಮಾಲಯಕ್ಕೆ ನಡೆಯುತ್ತಾರೆ. ಅವರಿಗೆ ಬಯಸಬಹುದಾದ ಎಲ್ಲ ಸವಲತ್ತುಗಳೂ ಲಭ್ಯ. ನನ್ನದು ಝೀರೋ ಕ್ಯಾಪಿಟಲ್. ಬರೆಯುವ ವಸ್ತು, ಕಂಟೆಂಟು ಅದೇ. ವೆಂಚರ್ ಕ್ಯಾಪಿಟಲ್ ಕೂಡ ಮಾನವ ಸಂಪನ್ಮೂಲ. ನಾನು ಈ ಪದಗಳನ್ನು ನನ್ನ ನಾಟಕಗಳಲ್ಲಿ ಬಳಸ್ತೀನಿ. ರತ್ನಭೂಷಣಿ ತಿಪ್ಪ ವೆಂಚರ್ ಕ್ಯಾಪಿಟಲ್ ಅನ್ನ ತನ್ನ ಗೊಣ್ಣೆ ಮೂಗಿನ ಗೊಣ್ಣೆಯಿಂದಲೇ ಸೃಷ್ಟಿಸಿಕೊಳ್ಳುವಂತ ದೃಶ್ಯ ಬರೆದಿದ್ದೀನಿ ನಾನು. ನಾಳೆ ಗ್ಲೋಬಲೈಸೇಷನ್ ನಂತರ ಇಷ್ಟು ವರ್ಷಗಳಲ್ಲಾಗ್ತಿರುವಂಥ ಕ್ಷಿಪ್ರ ಬದಲಾವಣೆಗಳಿಗೆಲ್ಲ ಅವು ಎಂಥ ಆರ್ಥಿಕ ಸಂರಚನೆಗಳನ್ನು, ಧಾರ್ಮಿಕ ಸಂರಚನೆಗಳನ್ನು, ರಾಜಕೀಯ ಸಂರಚನೆಗಳನ್ನು ಸೃಷ್ಟಿ ಮಾಡುತ್ತೆ ಅಂತಂದ್ರೆ ನಿಜವಾಗ್ಲೂ ಇದಕ್ಕೆ ಇಟಲಿಯ ಒಬ್ಬ ನಿರ್ದೇಶಕ ಹೆಸರು ಬರೆದಿದ್ದೀನಿ, ಅಥವಾ ಸಿನಿಮಾ ಮಾಡಿದ್ದೀನಿ, ಸಿನಿಮಾ ಹೆಸರು ಬರೆದಿದ್ದೀನಿ, ಹೇಳ್ತೀನಿ. ಆ ಸಿನಿಮಾನೇ ಉದಾಹರಣೆ. ಅದರಲ್ಲಿ ಒಂದು ದೃಶ್ಯ ಹೇಳ್ತೀನಿ, ಬೇಜಾರು ಮಾಡ್ಕೊಳ್ಬೇಡಿ. ಮುಸೋಲಿನಿ ಸರ್ವಾಧಿಕಾರವನ್ನು ವಿರೋಧಿಸೋದಕ್ಕೋಸ್ಕರವೇ ಜನ ಸಜ್ಜಾಗ್ತಾ ಇದ್ದಾರೆ. ಅದನ್ನು ತಪ್ಪಿಸೋದಕ್ಕೋಸ್ಕರ ಯುವಜನರನ್ನ ಬೇರೊಂದು ವಿಕೃತಿಗೆ ಒಳಗೆ ಮಾಡಬೇಕಾಗುತ್ತೆ. ಇವತ್ತು ಮೊಬೈಲ್ ಕೊಟ್ಟು ವಿಕೃತಗೊಳಿಸ್ತಾ ಇರೋ ರೀತಿಯಲ್ಲಿ ಭಾರತ ದೇಶದಲ್ಲಿ ಒಂದು 50 ಜನ ಸುಂದರವಾಗಿರುವಂಥ ತರುಣ ತರುಣಿಯರನ್ನ, 22 ವರ್ಷದ ಒಳಗಿರೋರನ್ನ ಇಟ್ಕೊಂಡು ಹೋಗ್ತಾರೆ. ಇಷ್ಟ ಇರಲಿ ಅಂದರು ಒಂದು ಕಡೆಗೆ ಸೆರೆಮನೆಯಲ್ಲಿ ಇರ್ತಾರೆ. ಅವ್ರಿಗೆ ಸೆನ್ಶುಲೈಸ್ ಮಾಡೋದಕ್ಕೆ ಬೇಕಾದಂಥ ತಂತ್ರಗಳೇನು ಅನ್ನೋದನ್ನ ಪ್ರಯೋಗ ಮಾಡ್ತಾರೆ. ಸೆನ್ಶುಲೈಸ್ ಮಾಡೋದು, ಅದಕ್ಕೆ ಕಥೆಗಳನ್ನು ಹೇಳ್ತಾರೆ. ಅವ್ರು ಅದರ ಮುಳುಗೋಗ್ಬೇಕು. ಆ ಸೆನ್ಶುಯಾಲಿಟಿ, ಆ ಸೆನ್ಶುಯಾಲಿಟಿಯಲ್ಲಿ ಅವರು ಇದಾಗಬೇಕು. ಅವರಲ್ಲಿ ಎಷ್ಟು ಮತಿಗೇಡಿ ಸಡಕ್ ತಗೊಂಡು ಹೋಗ್ತಾರೆ ಅಂತಂದ್ರೆ, ಟ್ರಾನ್ಸ್ಫರ್ ತಗೊಂಡು ಹೋಗ್ತಾರೆ ಅಂತಂದ್ರೆ, ಆ ಓಪನ್ ಟಾಯ್ಲೆಟ್ಗಳಲ್ಲಿ, ತಟ್ಟೆಗಳಲ್ಲಿ ಅವರ ಶಿಟ್ಟನ್ನು ಅವರೇ ಸಂಗ್ರಹಿಸಿ ತಗೊಂಬಂದು ಟೇಬಲ್ ಮೇಲಿಟ್ಟು ಎಲ್ಲರೂ ಕೂಡ ಅದನ್ನು ಬ್ಯಾಂಕ್ವೆಟ್ ಅಂತ ತಿನ್ನಿಸ್ತಾರೆ. ನೀವು ಹೆಂಗೆ ತೆಗೆದ್ರಿ ಈ ಥರದ್ದೊಂದು, ಹೆಂಗೆ ನಿಮ್ಮ ಮನಸ್ಸಿಗೆ ಬಂತು ಅಂತ ನಿರ್ದೇಶಕರು ಕೇಳ್ತಾರೆ. ಪ್ರಶ್ನೆ ಅವ್ನು ಹೇಳ್ತಾನೆ, ಮುಂದೆ ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್, LPG ಈ ಥರದ್ದು ಸಂರಚನೆ ಬರುತ್ತಪ್ಪ ಕಾರ್ಪೊರೇಟ್, ಅದು ದಿನನಿತ್ಯ ನಿಮಗೆ ಜಂಕ್ ಫುಡ್ ಆಗಿ ತಿನ್ನಿಸ್ತವೆ. ನಾನು ನೇಕೆಡ್ ಆಗಿ ತಿನ್ನಿಸ್ತಾ ಇದ್ದೆ ಅಷ್ಟೇ. ಬಿಗ್ಗೆಸ್ಟ್ ಪ್ರೊಟೆಸ್ಟ್ ಇದು ಈಗ ನಡೀತಾ ಇರುವಂತ ಕಾರಣ.
ಆರ್ಥಿಕ ಸಂಪನ್ಮೂಲ, ಮಾನವ ಸಂಪನ್ಮೂಲ ಒಂದು, ಆರ್ಥಿಕ ಸಂಪನ್ಮೂಲ ಕೂಡ ಊರ ಒಡಲಿನಿಂದಲೇ ದಕ್ಕಿಸಿಕೊಳ್ಳಬೇಕು. ಅಲ್ಲಿಂದಲೇ ಸಾಮಾಜಿಕ ಅಂತರವನ್ನು ಗಮನಿಸಬೇಕು ನೀವು. ದಟ್ ಮೋರ್ ಇಂಪಾರ್ಟೆಂಟ್. ಅವನು ಊರ ಒಳಗೆ ಗಣೇಶ, ನಾನು ಊರ ಒಳಗೆ. ಇದು ಚೋದ್ಯ. ಆದರೆ ಇದು ಆದದ್ದು 25 ವರ್ಷಗಳ ಹಿಂದೆ, ಕೇವಲ 25 ವರ್ಷಗಳಿಂದ ಆಯ್ತಲ್ಲ. ಈಗ ನನಗಂತೂ ಅದೇ ಊರಿನಲ್ಲಿ ಇನ್ನೊಂದು ನಾಟಕವನ್ನು ಅರಗಿಸಲಾಗಿದೆ. ಅದರಿಂದ ಗಣೇಶಯ್ಯನವರ ಕೊಡುಗೆಗಳಂತೂ ಸಾಲು ಸಾಲು. ಎಷ್ಟು ಚೆನ್ನಾದ ರೀತಿಯಲ್ಲಿ ಜನ ಸ್ವೀಕಾರ ಮಾಡಿದ್ದಾರೆ ಅವರ ಬರಹಗಳನ್ನು. ಅವರದೇ ಆದಂತಹ ಒಂದು ಪ್ರಾಕಾರ ಅನ್ಬೋದಾದ ರೀತಿಯಲ್ಲಿ ಅಸೀಮಾವತರ ನಾನು ಬರೆದಿದ್ದೇನೆ, ನಾನೇ ಸಜೆಸ್ಟ್ ಮಾಡಿದ್ದೇನೆ. ನನ್ನದು ಇಲ್ಲಿ ಮುಟ್ಟಲಾಗದ ಸ್ಥಿತಿ. ಗಣೇಶಯ್ಯನು ಯಾಕೆ ಹೀಗೆ? ಕಾಲು ಶತಮಾನ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನ, ಪ್ರಜಾಪ್ರಭುತ್ವದ ಆಶಯವಾದ ಭ್ರಾತೃತ್ವ, ಅಂಗಳದಷ್ಟು ಮಳೆಯದಷ್ಟು ಸಮಷ್ಟಿ ಮನೋಭೂರ್ಜತೆಯನ್ನ ಹೇಗೆ ಎದುರಿಸುವುದು? ಸ್ಮಾರ್ಟ್ ಇಂಡಿಯಾ ಬಹಳ ಖುಷಿಯಾದಂತ ನಾನು ಹೇಳಿದ ಪಾಶ್ಚಾತ್ಯ ಕಾಲಘಟ್ಟದಲ್ಲಿ ಅಂತ. ಈ ಕಾರಣಕ್ಕಾಗಿ ವಿಸ್ತರಿಸಲು ಏನು ಮಾಡಬೇಕು? ಇದು ನನ್ನ ಬಿಕ್ಕಟ್ಟಾಗಬಹುದೇ ಹೊರತು ಗಣೇಶನಿಗೆ, ಇದು ನನ್ನ ಬಿಕ್ಕಟ್ಟೆ ಹೊರತು ಗಣೇಶನಿಗೆ. ಯಾಕೆ? ಒಂದು ಕಾಲು ಶತಮಾನದ ಹಿಂದೆಯಿಂದ ಚಾರಿತ್ರಿಕ ಸನ್ನಿವೇಶ ಬದಲಾಗಿದೆ. ಯಾಕಾಗಿ? ಅದರ ಹಿಂದಿನ ಕಾಲು ಶತಮಾನ ಅದಕ್ಕೆ ಏರು ಮೆಟ್ಟಿಲಾಗಿದೆ. ಅದಕ್ಕಿಂತ ಕಾಲು ಶತಮಾನ ಒಂದು ಮೆಟ್ಟಿಲಾಗಿರ್ಬೇಕು ಅದಕ್ಕೆ. ಅದಾವುದು ಆ ಮೆಟ್ಟಿಲು? ಅದು 1991ರಲ್ಲಿ ಒಂದು ರಾಷ್ಟ್ರವಾಗಿ ವಿದೇಶಿ ವಿನಿಮಯಕ್ಕೆ ದಿಢೀರವಾಗಲು ತೆರೆದಿತ್ತು. ಅದಕ್ಕೂ ಹಿಂದಿನ ಅರ್ಧ ಶತಮಾನ ಎರಡನೇ ಮಹಾಯುದ್ಧದ ನಂತರ ಸಾರ್ವತ್ರಿಕ ಪರಿಣಾಮಗಳಿಂದಾದ ಎಸ್ಕಿಲೇಷನ್. ಈ ಎಲ್ಲ ಚಾರಿತ್ರಿಕ ವಿಕಸನಗಳ ಹಿಂದೆ ಅದರ ತಾಯಿ ಗರ್ಭ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಯಾನೇ ಕೈಗಾರಿಕಾ ಕ್ರಾಂತಿ. ಸಂಶೋಧನಾ ವಿದ್ಯಾರ್ಥಿಗಳಾಗಿ ಬಯಸುವವರಿಗೆ ಇರಬೇಕಾದ ಕನಿಷ್ಠ ತಿಳುವು ಇದು. ಇತ್ತೀಚಿನ ಸಂಶೋಧಕರಿಗೆ ಈ ತಿಳುವಾಗುತ್ತಿರುವುದು ಸಂಶೋಧನಾ ಕ್ಷೇತ್ರದ ದುರಂತ ಹಿಂದೆ ಸಂಕಟದಿಂದ ಹೇಳಬೇಕಾದ ವಿಷಾದ ಇರಲಿ. ಅನ್ನನ ನುಡಿಯಲ್ಲಿದೆ ಇಂಧನ ಹೆಜ್ಜೆ, ಇಂಧನ ಅನಂತ, ಮುಂದನ ಅನಂತ, ಈ ಗಳಿಗೆ ಹೆಜ್ಜೆ, ಇದಿಷ್ಟು ಇರಬೇಕು ಅಂತಾನೆ ಪ್ರಜ್ಞೆ ಮಾಡುತ್ತೆ ಅನ್ನಮಯಗಳು. ಇಷ್ಟೆಲ್ಲ ಯಾಕೆ ಬೇಕು ಸಂಶೋಧನಾ ವಿದ್ಯಾರ್ಥಿಗೆ ಅಂತಂದ್ರೆ, ನೀವು ಸರಿದಿಕ್ಕಿನಲ್ಲಿ ನಿಮ್ಮದೇ ಕಣ್ಣೋಟಗಳ ಮೂಲಕ ನೀವು ದೊಡ್ಡ ಕೊಡುಗೆಗಳನ್ನು ಕೊಡಬಲ್ಲಂತ ಸಾಮರ್ಥ್ಯವುಳ್ಳವರಾಗ್ತೀರಿ ಅನ್ನೋ ಕಾರಣಕ್ಕಾಗಿ ಅದನ್ನು ಹೇಳ್ತೇವೆ. ಸಂಶೋಧನೆಯ ಹೊಸ ಸಾಧ್ಯತೆಗಳ ಕುರಿತು ಮಾತಾಡಬೇಕಾದ್ರೆ ನಾನು ಹೀಗೆ ಗೊಣಗುಡುವುದರ ಹಿಂದೆ ನಿಮ್ಗೆ ಕೊಂಚ ಬೇಸರವೂ ಆಗಿರ್ಬೋದು. ಆದರೆ ಭಾಷೆ, ಸಂಸ್ಕೃತಿ, ಜನಪದ ಆಧಾರಿತ ಸಂಶೋಧನಾಕಾರರಿಗೆ ಈ ತಿಳಿವು ಇತ್ತು. ಹಿಂದೆ ಎಲ್ಲ ಸಂಶೋಧಕರಿದ್ದಲ್ಲ, ಅವರಿಗೆ ತಿಳಿವು ಇತ್ತು. ಅದರಲ್ಲೂ ನವೋದಯ, ನವ್ಯ ದಾಟಿ ಬಂದ ಆಧುನಿಕರಾದ ಡಿ.ಆರ್. ನಗರ, ಕಿರಂ ನಗರ, ಕಲ್ಬುಡಿ, ಇನ್ನು ಕಲಬುರಗಿ, ದಂಡೆ, ವೆಂಕಟೇಶಯ್ಯ, ತರೀಕೆರೆ, ಎಷ್ಟು ಹೆಸರುಗಳು ಬೇಕಾದರೂ ಇನ್ನು ಜೋಡಿಸಬಹುದು. ಪಟ್ಟಿ ದೊಡ್ಡದು. ಇವರೆಲ್ಲರೂ ಸ್ವಾತಂತ್ರ್ಯೋತ್ತರ ಕಾಲು ಶತಮಾನದ ಕುಡಿಗಳಿವರು. ಸ್ವಾತಂತ್ರ್ಯೋತ್ತರ 47ರ ನಂತರದ ಕುಡಿಗಳಿವರು. ನಾನು 1990ರ ನಂತರದ ಕಾಲು ಶತಮಾನದವರೆಗೂ ಒಂದು ತೌಲನಿಕ ಓದು ಇತ್ತವು. ಅಂದರೆ ಇಂಗ್ಲಿಷ್ ಮತ್ತು ಕನ್ನಡ ಎಲ್ಲನೂ ಓದ್ತಿದ್ರು. ಕೇವಲ ಅವ್ರಿಗೆ ಸಂಬಂಧಪಟ್ಟಂತ ಜ್ಞಾನಶಿಸ್ತುಗಳನ್ನು ಮಾತ್ರ ಅಲ್ಲ, ಬೇರೆ ಬೇರೆ ಜ್ಞಾನಶಿಸ್ತುಗಳನ್ನು ಅವರು ತಿಳ್ಕೊಳ್ತಾ ಇದ್ರು. ಕೆಲವು ನನ್ನ ಗೊತ್ತು ನೇತ್ರ ಇವರೆಲ್ಲ ಸ್ಟೂಡೆಂಟ್ಸ್, ನಾನೊಂದು ಸ್ಟೂಡೆಂಟ್ ಅಲ್ಲ, ಔಟ್ ಆಫ್ ಸ್ಕೂಲ್. ಅವರೆಲ್ಲ ನಮ್ಮ ಫ್ರೆಂಡ್ಸ್ ಅವರು, ಯಾರಿಂದ ಹೇಳ್ಕೊಂಡು ಎಲ್ಲರೂ ನಮ್ಮ ಬಹಳ ಒಳ್ಳೆ ಸ್ನೇಹಿತರು ಅವರು. ಅದರಿಂದಾಗಿ ಅವ್ರ ಜೊತೆ ನಮ್ಮದೇ ಬೇರೆ ರೀತಿಯಲ್ಲಿ ವಾದಗಳಿರ್ತವೆ, ಮತ್ತು ಜಗಳಗಳು ಇರ್ತವೆ, ಮತ್ತು ಡಿಫರೆನ್ಸ್ ಆಫ್ ಒಪಿನಿಯನ್ ಇರ್ತದೆ. ಇವೆಲ್ಲ ಇದೇ ಇರ್ತದೆ, ಸಹಜ. ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲೂ ಕಾಂತಿಯಿಂದಲೇ ಕೂಡಿತ್ತು. ಮ್ಯಾಗ್ನೆಟಿಸಮ್ ಇರ್ತೀವಲ್ಲ, ಅದಿತ್ತು ಆ ಇಂಟೆಲೆಕ್ಚುಯಾಲಿಟಿ. ಆ ನಂತರದ ಈ ಕಾಲ ಶತಮಾನದಲ್ಲಿ ಗೋಚರಗೊಂಡಿರುವ ಬೆಳೆ ನೋಡಿ. ಈ ಕಾಲ ಶತಮಾನದ ಏನಾಗಿದೆ ಅಂತ 1900 ಅಥವಾ 2000 ನಂತರದ ಬೆಳೆ ಎಂಥ ಅದ್ಭುತವಾದಂಥ ಬೆಳೆ ಬರಬೇಕಿತ್ತು. ಯಾಕೆಂದ್ರೆ
ಹಿಂದಿನ ಪರಂಪರೆ ಇತ್ತಲ್ಲ, ಅದಷ್ಟೊಂದು ಚೆನ್ನಾದ ಪರಂಪರೆ ಇತ್ತಲ್ಲ, ಅವ್ರಿಗೆ ಹೆಂಗ್ ಸಾಧ್ಯ ಆಗ್ತಿತ್ತು ಅಷ್ಟನ್ನು ಅಧ್ಯಯನ ಮಾಡೋದು? ಇವತ್ತಿನವ್ರಿಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ಬಿಕ್ಕಟ್ಟು, ಸವಾಲು. ಇಲ್ಲ, ನಮ್ಮ ಅಕಾಡೆಮಿಕ್ ಅನ್ನುವ ಪ್ರಯೋಗಾಲಯದಲ್ಲಿ ಏನೋ ದೋಷವಿದೆ. ದೋಷ ಇರೋದಲ್ಲಿ ಅಕಾಡೆಮಿಕ್ ಆಗಿರೋದ್ರಲ್ಲಿ ಏನೋ ದೋಷ ಇದೆ. ಇದನ್ನು ಕೂಡ ಒಂದು ಸಂಶೋಧನೆಯ ಸಾಧ್ಯತೆಯಾಗಿ ಪರಿಗಣಿಸಬಹುದು. ಯಾರಾದರೂ ಸಂಶೋಧನೆ ಮಾಡಬಹುದು. ಯಾಕೆ ಇದರ ಜನರಾಗಿ ಬರ್ತಾ ಇದೆ, ಯಾಕೆ ಇದರ ಕುಬ್ಜತೆ ಬರ್ತಾ ಇದೆ, ಯಾಕೆ ಇದರ ಡಿಮಿನಿಷ್ ಆಗ್ತಾ ಇದೆ, ಯಾಕೆ ಮ್ಯಾಗ್ನೆಟಿಕ್ ಆಗಂತ ಒಂದು ಕ್ಷೇತ್ರ, ಭೌತಿಕ ಕ್ಷೇತ್ರ ಅನ್ಮ್ಯಾಗ್ನೆಟಿಕ್ ಆಗ್ತಾ ಇದೆ, ಆಕರ್ಷಿಸ್ತಾ ಇಲ್ಲ ಯಾಕೆ ಅನ್ನೋದು ಒಂದು ದೊಡ್ಡ ಇದನ್ನು ಒಂದು ಸಂಶೋಧನೆ ಆಗಬಹುದು, ಪರಿಗಣಿಸಬಹುದು ಯಾರಾದ್ರೂ. ಇನ್ನು ನಾನು ಮರಳಿ ಇರುವೆ ಜಾಡಿಯಲ್ಲಿ ಬರ್ತೀನಿ. ನಾನು ನನ್ನನ್ನು ಪೊಸಿಷನ್ ಮಾಡಿಕೊಳ್ಳುವುದಕ್ಕೆ ಹೇಳ್ತಾ ಇಲ್ಲ. ಒಂದು ಸಂಶೋಧನಾ ಸಾಧ್ಯತೆಯಾಗಿ ಮಾತ್ರ ಇರುವೆಯ ಬೆನ್ನಟ್ಟಿದ ಒಂದೇ ಊರಿನ ಇಬ್ಬರು ಸಾಹಿತ್ಯ ಕೃಷಿಕರು ಎಂದು ಪರಿಗಣಿಸಿ ಯಾರಾದರೂ ಪರಿಗಣಿಸಬಹುದು ಸಂಶೋಧನೆಗೆ. ಅವರೆಲ್ಲ ಕೃತಿಗಳನ್ನು ಓದಬೇಕಾಗುತ್ತೆ. ಒಂದು ಸುಮಾರು ಅವರೊಂದು 20 ಕೃತಿಗಳು ಬರೆದಿರ್ಬೋದು. ಇದು ಅಂದ್ರೆ ನಮ್ದು ನೀವು 3 ನಾಟಕ ಓದಬೇಕಾಗುತ್ತೆ, ಪ್ರಕಟಿತ ಅಪ್ರಕಟಿತ ಸುಮಾರು ಓದಬೇಕಾಗುತ್ತೆ. ಇದನ್ನೆಲ್ಲ ಸೇರಿ ನೀವು ಬರೆಯೋದಕ್ಕೆ ಸಾಧ್ಯ ಆದರೆ, ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳೇನಾದರೂ ಇಂಗ್ಲಿಷ್ನಲ್ಲಿ ಬರೆಯೋದಕ್ಕೆ ಸಾಧ್ಯ ಆದರೆ, ಟ್ರಾನ್ಸ್ಲೇಟ್ ಮಾಡೋಕ್ಕೆ ಸಾಧ್ಯ ಆದರೆ, ನನ್ನ ನಾಟಕಗಳು ಇಂಗ್ಲಿಷ್ಗೂ ಟ್ರಾನ್ಸ್ಲೇಟ್ ಆಗಿದೆ. ಗಟ್ಟಿಗೆ ಬಟ್ ಬೇರೆ ರೀತಿಯ ನಮ್ಮ ನೆಲದ ಒಂದು ಗುರುತಿಸುವಿಕೆ ಆಗುತ್ತೆ. ನಾವು ಗುರುತಿಸಬೇಕಾಗಿರೋದು ನಮ್ಮ ನೆಲದಲ್ಲೇ ಇರುವಂತಹ ಸಂಶೋಧನಾ ಸಾಧ್ಯತೆಗಳನ್ನು ನಾವು ಕಂಡುಕೋಬೇಕು ಅನ್ನೋದಕ್ಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಒಂದು ನಮ್ರ ವಿನಂತಿ ಏನಂದ್ರೆ, ಈ ಕಾಲ ಹೊಸ ಕಣ್ಣೋಟ ಬಯಸುತ್ತದೆ. ಇದೀಗ ನೀವು ಸಂಶೋಧನಾ ವೈಜ್ಞಾನಿಕತೆ ಕುರಿತು ಬಹಳ ತಿಳಿದು ಬಂದಿದ್ದೀರಿ ಅಂತ ತಿಳಿ ಬೆಳಗಿನ ಸೆಷನ್ ಇಲ್ಲಿ ಅದರಿಂದ ಒಂದನ್ನು ನೆನಪಬೇಕು. ವೈಜ್ಞಾನಿಕತೆ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಕಣ್ಣೋಟ, ಪರ್ಸ್ಪೆಕ್ಟಿವ್. ಹೇಳಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ, ಬೇಜಾರು. ನಾನು ನಿಮಗೆ ಈ ನೆಲದ ಎಷ್ಟೊಂದು ಖಂಡದಲ್ಲಿರುವ ಸಾಧ್ಯತೆಗಳು ಅದನ್ನು ಬಿಡಿಸುತ್ತೇನೆ. ಉದಾಹರಣೆ, ಹುಲ್ಲು, ಗ್ರಾಸ್, ಹುಲ್ಲು. ಅದೆಷ್ಟು ಅಳಿವು ಉಳಿವಿನ ಪ್ರಶ್ನೆಗಳಿವೆ ಹುಲ್ಲಲ್ಲಿ. ಹುಲ್ಲಾಧಾರಿತ ನಮ್ಮ ಗ್ರಾಮೀಣ ಹೆಣ್ಣು ಮಕ್ಕಳ ಬದುಕನ್ನು ಹಾಲು ಹಿಂಡುವಂತೆ ಇರುತ್ತಿದೆ ಈ ಬೇವಿನ ಹುಲ್ಲು. ಈ ಹುಲ್ಲು ಬಹುದೊಡ್ಡ ಸರ್ವೈವಲ್ ಲೈವ್ಲಿಹುಡ್. ಯಾವತ್ತು ಸರ್ವೈವಲ್ ಲೈವ್ಲಿಹುಡ್ ಜೊತೆಗೆ ನಮ್ಮ ಅಧ್ಯಯನಗಳನ್ನು ನಾವು ಬೆಳೆಸ್ಕೊಳ್ಳದೆ ಇದ್ರೆ ನಾವು ನಮಗಷ್ಟೇ ದ್ರೋಹ ಮಾಡ್ಕೊಳ್ಳಲ್ಲ. ನಮ್ಮ ಏನು ನಮ್ಮವರು ಅಂತ ಅಥವಾ ನಮ್ಮ ಜನ ಅಂತ ಏನಿರ್ತೀವಿ ಅವರು ಕೂಡ ಮಾಡ್ತಾರೆ. ಹುಲ್ಲಿನ ಸುತ್ತ ಸಂಶೋಧನೆಗಳ ಕಣ್ಣು ಹೊರಳಿದಲ್ಲಿ ನಮ್ಮ ನೆಲದ ಹುಲ್ಲುಗಳು, ಅದರ ಸುತ್ತಲ ಗಾದೆ, ಒಗಟು, ಜನಪದ ಗೀತೆ, ವೈಜ್ಞಾನಿಕ ಸಂಶೋಧನೆ ಎಷ್ಟೊಂದು ಅಗಾಧ ಕಂಟೆಂಟ್ ಅಲ್ಲವೇ. ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್. ನಾನು 2010ರಲ್ಲಿ ಡಾಮಿನಿಕ್ ಇದ್ದಾಗ ಪದ್ಯ ಓದೋದು ಕಲಿತಿದ್ದೆ ಕನ್ನಡ. ಆಗ ನಾನು ಮುಟ್ಟಿದರೆ ಮುನಿ ಹೂಬಳ್ಳಿ ತಂದು ವಿದ್ಯಾರ್ಥಿಗಳ ಮುಂದಿಟ್ಟು, ಇದು ಗೊತ್ತೇ ಇಲ್ಲ, ಬಹುಪಾಲು ವಿದ್ಯಾರ್ಥಿಗಳಿಗೆ ಗೊತ್ತಿರಲಿಲ್ಲ. ನಾನು ಆ ಕುರಿತೇ ಒಂದು ಪದ್ಯ ಬರೆದಿದ್ದೆ. ಮುಳ್ಳು ಪದ್ಯಗಳು ದಾರಿ ತಪ್ಪಬಾರದು ಅಂತ, ದಿಕ್ ತಪ್ಪ ಸಮಥಿಂಗ್ ಲೈಕ್ ದಟ್. ಜರ್ಮನಿ ಮುಳ್ಳುಗಳು ಅಂತ ಕರೆದಿದ್ದೀನಿ. ನೀವು ನೋಡಿರ್ಬೋದು, ಬೇರೆ ಬೇರೆ ಹೆಸರುಗಳಿದೆ, ಲೋಕಲ್ ನೇಮ್ಸ್. ಆ ಜರ್ಮನಿ ಮುಳ್ಳುಗಳ ಮೇಲೆ ಒಂದು ಪದ್ಯ ಬರೆದೆ ನಾನು. ಯಾಕಂತಂದ್ರೆ ನಮ್ಮ ನೆಲದ ಸ್ನಾತಕೋತ್ತರ ವಿದ್ಯಾರ್ಥಿಯೊಬ್ಬರಿಗೆ ಒಂದು ಬಹಳ ಅದ್ಭುತವಾದಂಥ ಮೆಡಿಸಿನಲ್ ಪ್ಲಾಂಟ್, ಆನೆ ಕೂಡ ಅದ್ರ ಮೇಲೆ ಹೆಜ್ಜೆ ಇಟ್ಟರೆ ಹೆದರುತ್ತೆ ಅಂತ ದೊಡ್ಡ ಇದೆ, ಅಂತ ಒಂದು ಫ್ಲೋರಾ ಬಗ್ಗೆ ಅರಿವಿಲ್ಲ ಅಂತಂದ್ರೆ ಏನ್ ಬರೆಯಕ್ಕಾಗುತ್ತೆ? ಈಗ ಉದಾಹರಣೆಗೆ ತಂಗಡಿ ಹೂವು ನೀವು ನೋಡೇ. ನಾನು ಸಿಂಧಮಾದಿಗಳ ಸಂಸ್ಕೃತಿ ಬಂದಿರೋ ಗೊತ್ತಾಗುತ್ತೆ. ಒಂದು ಫ್ಲೋರಾ ಹೂವನ್ನ ಒಂದು ಸಂಶೋಧನೆಗೆ ಎಷ್ಟು ದೊಡ್ಡ ಆಯಾಮಗಳನ್ನು ಕೊಡುತ್ತೆ ಅಂತ ಗೊತ್ತಾಗುತ್ತೆ. ಅದರ ಕೆಳಗಡೆ ರಿಚುವಲ್ಸ್, ಅದೊಂದು ನಾನು ಇನ್ನೊಂದು ಭಾವನೆ ಮಾಡ್ತಾ ಇದ್ದೀನಿ. ಅದಿಲ್ಲ, ಸಿಕ್ಕಿಲ್ಲ, ಅದು ಆ ನರ್ತನ ಸಿಕ್ಕಿಲ್ಲ. ಆ ತಂಗಡಿ ಗಿಡದ ಕೆಳಗಡೆ ಕೊಂಗಾಲ ಕತ್ತಿಗಳನ್ನು ಎತ್ಕೊಂಡು ಒಂದು ಸಮರ ನೃತ್ಯನ ಮಾಡ್ತಿದ್ರು ಮಾದಿಗಳು, ಸಿದ್ಧ ಮಾದಿಗಳು. ಆ ಫಾರಂ ನನಗೆ ಗೊತ್ತಿದೆ, ಸೌಂಡ್ ಅಲ್ಲಿ ಗೊತ್ತಿದೆ, ವರ್ಡ್ಸ್ ಅಲ್ಲಿ ಗೊತ್ತಿದೆ, ಅದ್ರಲ್ಲಿ ಸಿಕ್ಕಿಲ್ಲ ನನಗೆ, ಹುಡುಕ್ತಾ ಇದ್ದೆ ನಾನು. ಸೊ ಪೌರಾಣಿಕ ಒಂದು ನೆಲದ ಆತ್ಮಕಥೆಗಳೆಂದೇ ನಾನು ಬಗೆದು ಹಲವು ಇಂಥ ಕಲಿಕೆಗಳನ್ನು ಒಳಗೊಳ್ಳತೊಡಗಿದೆ. ಇರುವೆ, ಹುಲ್ಲು, ಕೊನೆಗೆ ದೆವ್ವ ಕೂಡ ಸಂಶೋಧನೆಗೆ ತಕ್ಕದಾಗಬಲ್ಲದು. ಉದಾಹರಣೆ, ಈ ಕಿರುವಂತಿ, ವಿಕ್ರಮಾದಿತ್ಯನ ಕಥೆಗಳು, ಇದು ದೆವ್ವದ ಕಥೆ, ಬೇತಾಳನ ಕಥೆ, ಅದರ ರಾಜಕೀಯ
ಯಾಕೆಂದ್ರೆ ವಿಕ್ರಮ್ ಬೇತಾಳ ಕಥೆಗಳನ್ನ ಸನಾತನ ಧರ್ಮದ ಚಾತುರ್ವರ್ಣ್ಯದ ಮೌಲ್ಯಗಳನ್ನು ಕಸಿ ಮಾಡುವ ಎಂತೆಂಥ ತಂತ್ರ ನಿರೂಪಣೆಗಳನ್ನು ಪ್ರಕ್ಷುಬ್ಧಗೊಳಿಸಿದೆ ಎಂಬುದು ಮುನ್ನೆಲೆಯ ತಂದಂತೆ ಆಗುತ್ತದೆ. ಇದು ಓದಿದ್ರೆ ಗೊತ್ತಾಗುತ್ತೆ. ನಾವೇನು ಕರಿತೀವಲ್ಲ ಸೋಸಿಯಾಲಜಿ, ಕಲ್ಚರಲ್ ಸೋಸಿಯಾಲಜಿ, ಆ ರೀತಿಯ ಒಂದು ಒಳನೋಟ ಸಿಗುತ್ತೆ ಓದಿದ. ಇಲ್ಲಿ ಈ ಕಥೆಗಳಲ್ಲಿ ತಾರತಮ್ಯ, ಡಿಸ್ಕ್ರಿಮಿನೇಷನ್, ಹೆಣ್ಣನ್ನ ಕಮಾಡಿಫೈ ಮಾಡಿರುವುದೇ ಅಲ್ಲದೆ ಬಹುಪತಿತ್ವ, ಬಹು ಮನ್ನಣೆಗೆ ತರುವಂತಹ ಚಿತ್ರಣಗಳಿವೆ. ಅವನೆಷ್ಟು ಜನ ಹೆಣ್ಮಕ್ಕಳನ್ನ ಗೆದ್ದು ಬರ್ತಾನೋ ಅಷ್ಟು ದೊಡ್ಡ ಸಾಮ್ರಾಟ ಆಗ್ತಾನೆ ಅನ್ನುವಂಥ ಒಂದು ಹೆಣ್ಣನ್ನ ಕಮಾಡಿಫೈ ಮಾಡುವಂತ ಒಂದಿದೆ. ಅದು ಬಂದಿದ್ದು ಯಾಕೆ? ಆದಿಮ ಸಮುದಾಯಗಳಿಂದ ಅದಿದ್ದ ಹೆಣ್ಣಿಗೆ ಅದು ಯಾಕೆ ಹಿಂಗೆ ಏನಂತೀವಿ ನಾವು ಸಬ್ಜುಗೇಷನ್ ಒಳಗಾಯಿತು. ತುಂಬಾ ಮುಖ್ಯವಾದ ಒಳನೋಟಗಳನ್ನು ನೋಡ್ಬೋದು. ಇವೆಲ್ಲ ಕೂಡ ಉಜ್ಜಯಿನಿಯಿಂದ ಯಾಕಾಯಿತು ಅಂತ. ಯಾಕಂದ್ರೆ ವಿಕ್ರಮ ಬೇತಾಳ ಉಜ್ಜಯಿನಿಯ ಕತೆ, ವಿಕ್ರಮಾದಿತ್ಯ ಉಜ್ಜಯಿನಿ ತೊರೆ, not only that, many other traditions which were connected to why. It's a very important question. ಅದೊಂದು ಚಿಂತನಾ ಶಾಲೆ ಅಂತ ಕಾಳಿದಾಸನದು ಅಭಿಜ್ಞಾನ ಶಾಲೆಗಳು ಗೊತ್ತಾಗುತ್ತೆ. ಅದರಲ್ಲಿ ಕೃಷ್ಣಸೂತ್ರನ ಯಾಕೆ ತಂದ ಅಂತ ಶಕುಂತಲೆಯನ್ನ ಕಳಿಸೋವಾಗ ಆ ಇಡೀ ಅಂಕ ಇದೆಯಲ್ಲ, ಅದು ಚಾತುರ್ವರ್ಣ ಧರ್ಮದ ಗೃಹಸ್ಥಾಶ್ರಮ ಗೃಹಸೂತ್ರಗಳನ್ನಾಗಿಸಿ ಕಾಲಾತೀತವಾಗಿ ಅದು ಆ ಮೌಲ್ಯಗಳು ಸ್ಥಿರಗೊಳ್ಳಬೇಕು ಅಂತ ಮಾಡಿರುವಂತ ಕಾಳಿದಾಸನ ಕೇಳಿತನ ಅಂತ ನಾನು ಹೇಳ್ತೀನಿ. ಕೇಳಿತನ ಅಲ್ಲ, ಖಳನಾಯಕತನ ಅಂತ ಕೂಡ ನಾವು ಹೇಳ್ಬೋದು. ಬಟ್ ಅದನ್ನ ಕಲಾ ಸೃಷ್ಟಿ ಅದು ಅದರ ಬಗ್ಗೆ ನಾನು ಮಾತಾಡೋದಿಲ್ಲ. ದ ಪಾಲಿಟಿಕ್ಸ್ ಆಫ್ ದಿಸ್ ರೈಟಿಂಗ್ ಬಗ್ಗೆ ನಾನು ಯಾಕೆ ಅಂತಂದ್ರೆ ಅವನು ಪ್ರಭುತ್ವಕ್ಕೆ ಆಳಾಗಿದ್ದ, ಅಸಂಘಟಿತ ಆಗಿದ್ದ. ಪಂಪ ಫಾರ್ ಎಕ್ಸಾಂಪಲ್, ನಾನು ಅವ್ರು ಇದು ಮಾಡ್ತಿಲ್ಲ, ಅವರೇ ಹೇಳ್ಕೊಂಡಿದ್ದಾರೆ ರಾಜ ಅನುಭವಿಸುವಂತ ಎಲ್ಲ ಹೆಣ್ಮಕ್ಳನ್ನು ಅನುಭವಿಸೋಕೆ ಅವಕಾಶ ಇದೆ ಅಂತ ಏನು ಹೇಳುತ್ತೆ. ಇದ್ರ ಬಗ್ಗೆನೇ ನಾಟಕ ಬಹಳ ಅದ್ಭುತವಾದ ನಾಟಕ, ಮಾಡರ್ನ್ ಕ್ಯಾಲೆಂಡರ್ PSC ಇನ್ನೊಬ್ಬ ಅದನ್ನು ಆದಿನ ಪ್ಯಾಕೆಟ್ ಅಂತ ಒಂದು ನಾಟಕ, ಅದ್ಭುತವಾದ ನಾಟಕ. ಇದನ್ನ ಹೇಳುತ್ತೆ ಅವರು. ಸೊ ಅದರಿಂದ ನಾವು ಈ ಕಲಾಕೃತಿಗಳನ್ನು ಓದುವಾಗಲಿ, ಕಣ್ಣಿನ ನೋಡುವಂತ ನೋಟಗಳನ್ನಾಗಲಿ, ಇನ್ಸ್ಟಿಂಕ್ಟಿವ್ ಆದಂಥ ರೀತಿಯಲ್ಲಿ ಒಂದು ಮೆಥಡಾಲಜಿ ಇದೆ ಸಂಶೋಧನೆ. ಇಟ್ಸ್ ಕಾಲ್ಡ್ ಇನ್ಸ್ಟಿಂಕ್ಟಿವ್ ಅಂತ ಕರಿತೀವಿ. ಇಟ್ಸ್ ನಾಟ್ ಮೆಟೀರಿಯಲಿಸ್ಟಿಕ್, ಭೌತಿಕ ಅಲ್ಲ, ಫಿಸಿಕಲ್ ಅಲ್ಲ, ಕಣ್ಣಿಗೆ ಕಾಣಲ್ಲ. ಆ ನೆಲೆಗಳನ್ನ ನಾವು ಮುಟ್ಟೋದು ಸಾಧ್ಯ ಆದರೆ ನಮ್ಮ ನೆಲದಲ್ಲಿ ನಮ್ಮ ಕಾಲು ಕೆಳಗಡೆ ಇರಬಹುದಾದಂಥ ಹೋಗಿರುವಂಥ ನಮ್ಮನ್ನ ಜೀವಕೋಶಕವಾಗಿಸಬಹುದಾದಂಥ ಎಷ್ಟೋ ಅಂಶಗಳನ್ನು ನಾವು ಮುಟ್ಟಬಹುದು. ಇದು ನನ್ನ ಅನುಭವವಾಗಿ ಈ ಮಾತನ್ನ ಹೇಳೋದಕ್ಕೆ ಇಷ್ಟ. ಉದಾಹರಣೆಗೆ ನಮ್ಮ ಊರಿನದೇ ದೆವ್ವದ ಕಥೆ ಇದೆ ಅಂತ. ನಮ್ಮ ಊರುಗಳಲ್ಲೇ ಒಂದೊಂದು ದೆವ್ವದ ಕಥೆ ಇರುತ್ತೆ. ಆ ಕಥೆಗಳಲ್ಲಿ ಒಂದು ನಿರ್ದಿಷ್ಟವಾಗಿರುವಂಥ ನೆಲಗುರುತಿರುತ್ತೆ. ಆ ಹುಣಸೆ ಮರದ ಹತ್ರ, ಈ ಕಡೆ ಈ ಬಂಡೆ ಹತ್ರ ಬಹಳ ಡಿಫ್ರೆಂಟ್ ಅದು ಅಸ್ತಿತ್ವ ಇರುತ್ತದೆ. ಅದು ಹುಣಸೆ ಮರನೋ ಬಂಡೆಯೋ ಇಂಥದ್ದೊಂದು ಗುರುತು ಮರದಲ್ಲೋ ಮತ್ತು ದೆವ್ವಗಳೊಂದಿಗೂ ಒಡನಾಡಿ ಮತ್ತು ವ್ಯಕ್ತಿಗಳ ಸ್ಮೃತಿಗಳಿರ್ತವೆ. ಕೆಲವು ನೋಡಿ ದೆವ್ವದ ಕಥೆಗಳನ್ನ, ಓ ನಿಮ್ಮ ತಾತ ಅಯ್ಯಪ್ಪ ಮಾತಾಡ್ತಿದ್ದಂತಪ್ಪ, ಇದನ್ನ ಎತ್ಕೊಂಡ್ಬಂದ್ಬಿಟ್ಟಿತ್ತಪ್ಪ, ಕಥೆ ಸಿಕ್ಕಿಲ್ಲ. ನಮ್ಗೆ ಚಿಕ್ಕಂದನಾಗಿದೆ ಅದಕ್ಕೆ ಒಂದು ಬಹಳ ಮಿಟಿಫೈ ಆಗಿರುವಂಥ ಒಂದು ದೃಶ್ಯ. ಯುಗಾದಿ ಆದ್ಮೇಲೆ, ಮಾಂಸದ ದಿನ ಬಸವನ ಆದ್ಮೇಲೆ ಮಿಟ್ಮಾನಹಳ್ಳಿ ತಿನ್ನೆ ಅಂತಿದೆ, ಕೊಟ್ಗಾನಹಳ್ಳಿಯಿಂದ ನಮ್ಗೆ ಕಾಣಿಸ್ತಿತ್ತು. ಆ ಬಂಡೆ ಮೇಲೆ ಪಳ್ಳಿ ದೇವರು ನರ್ತನ ಮಾಡೋದು. ಅದಕ್ಕೆ ಒಂದು ಕಥೆ ಹೇಳೋದು. ಅದನ್ನ ನಾನು ಕಾಗೆಕಡೆ ಇರೋದನ್ನ ನನಗೆ ತಂದಿದ್ದೆ ಅದನ್ನ ದೃಶ್ಯ. ಆ ಪಿಂಗಳ ಅದೇನ್ ಮಾಡುತ್ತೆ ಅಂದ್ರೆ ತಟ್ಟೆನ ಎತ್ಕೊಂಡು ಹೋಗ್ಬಿಡುತ್ತೆ. ಇನ್ನೊಂದು ತಟ್ಟೆ ತಳಿಗೆಲ್ಲ ಏನ್ ಮಾಡೋದು, ದೇವ ಎತ್ಕೊಂಡು ಹೋಗ್ಬಿಟ್ಟಿದ್ದೆ, ವಾಪಸ್ ಬರ್ಬೇಕು ಅಂತ ಒಂದು ಕಂಬಳಿ ಹಾಕೊಂಡು ಗಣೆ ಇಟ್ಕೊಂಡು ಹೋದಾಗ ಅವೆಲ್ಲ ಡಾನ್ಸ್ ಮಾಡ್ತಾ ಇತ್ತು. ಅದ್ರ ಮಧ್ಯೆ ಹೋಗಿ ಸೇರ್ಕೊಂಡ್ಬಿಟ್ಟ, ಗೊತ್ತು ಸಿಗ್ಲಿಲ್ಲ, ಇನ್ನೂ ಒಂದು ದೇವ ಹಾಕೊಂಡ್ಬಿಟ್ಟು ಒಳ್ಳಿದ್ರು. ಆಮೇಲೆ ಅವೇನಪ್ಪ ಅಂದ್ರೆ ತಟ್ಟೆನ ಒಬ್ಬರ ಕೈಯಿಂದ ಒಬ್ಬರಿಗೆ ದಾಟಿಸ್ತಾ ಮಾಡುವಂತ ನೃತ್ಯ ತುಂಬಾ ಚೆನ್ನಾಗಿರುತ್ತೆ. ಡಾನ್ಸ್ ಕೂಡ ಇದು ಆಫ್ರಿಕನ್ ಆದಿವಾಸಿಗಳಲ್ಲಿರುವಂತ ಒಂದು ಡಾನ್ಸ್ ಫಾರ್ಮ್. ಅದಾದ್ಮೇಲೆ ಇವ್ನ ಕೈಗೆ ಯಾವಾಗ ಬರುತ್ತೋ ಆವಾಗ ಅದನ್ನ ಅಲ್ಲಿಂದ ಎತ್ಕೊಂಡ್ ಬರ್ತಾನೆ.
ಅವ್ರು ವಾಪಸ್ ಬಂದರೆ ದೊಣ್ಣೆ ನೋಡಿದ್ದೀನಿ ಅಂತೇಳಿ ಎದುರಿಸ್ಕೊಂಬಂದ ಅಂತ ಒಂದು ಸ್ಮೃತಿ ಇರುತ್ತೆ, ವೆರಿ ಡೆಫಿನೆಟ್. ಆದರೆ ಪ್ಯಾನ್ ಇಂಡಿಯನ್ ಆದ ಟೆಕ್ಸ್ಟ್ಗಳಲ್ಲಿ ಇಂಥ ಗುರುತುಗಳು ಇರುವುದಿಲ್ಲ. ಈಗ ವಿಕ್ರಮ್ ವೇದಗಳಲ್ಲಿ ಆ ಗುರುತುಗಳಿಲ್ಲ. ಸೊ ನೀವು ಮ್ಯಾಕ್ರೋ ಆಗ್ತಾ ಹೋದ ಹಾಗೆ ಮೈಕ್ರೋ ಅಂತ ಏನು ಕರಿತೀವಿ, ಅತ್ಯಂತ ಸೂಕ್ಷ್ಮವಾದ ಸೂಕ್ಷ್ಮ ನೆಲೆಗಳು ಅಂತ ಏನು ಕರಿತೀವಿ, ಆ ಸೂಕ್ಷ್ಮ ಬುಲ್ಡೋಜ್ ಆಗ್ತವೆ. ನಮ್ಮ ಸಂಶೋಧನಾ ವೈಧಾನಿಕತೆ ಕೂಡ ಅದೊಂದು ಕಾರಣ ಇರ್ಬೋದು ಅಂತ ನನ್ನ ಮಾನಿದೆ. ಯಾಕೆಂತಂದ್ರೆ ನಾನಂತೂ ಸುಮ್ಮನೆ ಅವರೇನೋ ನಾನು ಅನಿವಾರ್ಯವಾಗಿ ಬರೀಬೇಕಾದಂಥ ಸಿದ್ಧಮಾದಿಗಳ ಸಂಸ್ಕೃತಿ, ಅದನ್ನು ಬರೆಯುವಾಗ ನನಗೆ ಕೆಲವು ಪ್ರಶ್ನೆಗಳು ಆರಂಭ ಆಯಿತು. ಅದನ್ನು ನೋಡಿದೆ ನಾನು, ಈ ಕ್ಯಾಟಗರಿಯಿಂದ ನನ್ನ ಸಮಸ್ಯೆ ಬಗೆಹರಿಯೋದು ಅಂತ ಇತ್ತು. ನಾನು ಅದನ್ನ ಪಕ್ಕಕ್ಕೆ ಇಟ್ಟಿದ್ದೆ. ನಾನು ಸುಮ್ಮನೆ ಅವರು ಮತ್ತೆ ನನ್ನ ತಲೆ ತಿಂತಾರೆ ಬಂದು ನಾನು ಬೇರೆ ರೀತಿ ಬರೀತಿದ್ದೆ. ಅದನ್ನು ತುಂಬ ಸಬ್ಜೆಕ್ಟಿವ್ ಬರೀತಿದ್ದೆ. ಅದು ಆಗಲ್ಲ ಅಂತ ಗೊತ್ತಾಯಿತು. ಅದರಿಂದ ಈಗ ಬರೆದ್ಬಿಡೋಣ, ಕೆಲವು ಎಲಿಮೆಂಟ್ಸ್ ಅನ್ನು ಅದ್ರಲ್ಲಿ ಆ್ಯಡ್ ಮಾಡಿ ಮಾಡಿದ್ದೆ. ಸೊ ಅದು ಇನ್ಸ್ಟಿಂಕ್ಟಿವ್ ಆಗಿತ್ತು. ಯಾಕಂದರೆ ನಾನು ಒಂದು ಹಾಡಿನ ಬೆನ್ನತ್ತಿ 500 ಕಿಲೋಮೀಟರ್ಗಳು ಟ್ರಾವೆಲ್ ಮಾಡಬೇಕಾಯ್ತು, ನೆಲ್ಲೂರು ಹೋಗ್ಬೇಕಾಯ್ತು, ತಾಲೀಮಲ್ಲ ಏನೋ ಹಾಡಬೇಕು. ಯಾಕೆಂದರೆ ಅದರಲ್ಲೊಂದು ಡೆಫರೆಂಟ್ ಆದ ಬಂಡಾಯ ಮತ್ತು ಪ್ರೊಟೆಸ್ಟ್ ಆಗಿರುವಂಥ ಒಂದು ಲಾಸ್ಟ್ ವಾಯ್ಸ್ ಇದೆ, ವರ್ಡ್ಸ್ ಇದೆ ಅಂತ ಗೊತ್ತಾಯ್ತು. ಅನೇಕ ವರ್ಡ್ಗಳು ಮಿಸ್ ಆಗಿದೆ. ಕೆಲವು ಇಷ್ಟಾದರೂ ಅದರ ಸ್ಕೆಲ್ಟನ್ಸ್ ಇರುತ್ತೆ, ಅದು ಬಹಳ ಮುಖ್ಯ ಅಂತ ನಾನು ಇದು ಮಾಡಿದ್ದು. ಆವಾಗ ಆಂಧ್ರ ಪ್ರದೇಶದಲ್ಲೂ ಕೂಡ, ಆಂಧ್ರದ ಅಕಾಡೆಮಿಕ್ ವರ್ಲ್ಡಲ್ಲೂ ಕೂಡ ಈ ಏರಿಯಾದ ಬಗ್ಗೆ ನಾನು ಚೆಲ್ಲಿದಷ್ಟು ಕಾಣಿಸುವಿಕೆಯನ್ನು ಅವ್ರು ಮಾಡಿರಲಿಲ್ಲ ಆ ಕಾಲಕ್ಕೆ. ನಾನು ಮಾಡಿದ್ದಾದ್ಮೇಲೆ ಆಮೇಲೆ 2000 ಆರಂಭ ಆಯ್ತಲ್ಲ ನೋಡಿದ್ರು. ಇಲ್ಲಿ ಈ ಸನಾತನ ಮೌಲ್ಯಗಳನ್ನು ಕುರಿತು ಭೂಮಿಯಾಗಿ ನಡೆದಿರುವ ಪ್ರಯೋಗಗಳನ್ನು ಒಂದು ಆಕರವಾಗಿ ಓದಬೇಕಾದರೆ ನಮ್ಮ ನೆಲದ ವೇಣುಗೋಪಾಲಪುರ, ವೇಣುಗೋಪಾಲ ಹೆಸರುಗಳು, ಗುಡಿಗಳು ಒಂದು ಕಾಲಘಟ್ಟದ ಚಾರಿತ್ರಿಕ ವಿದ್ಯಮಾನಗಳಾಗಿರ್ತವೆ. ನಾವೇನಾದರೂ ಸಂಶೋಧನೆ ಮಾಡೋದಂದರೆ ವೇಣುಗೋಪಾಲಪುರಗಳು, ವೇಣುಗೋಪಾಲ ಸ್ವಾಮಿ, ವೇಣುಗೋಪಾಲ ಅನ್ನೋ ಹೆಸರು, ರಾಮಯ್ಯ ಅನ್ನೋ ಹೆಸರು, ವೆಂಕಟೇಶ ಅನ್ನೋ ಹೆಸರು, ಆಂಜನಪ್ಪ ಅನ್ನೋ ಹೆಸರು, ಇವು ಯಾವ ಕಾಲಘಟ್ಟದಲ್ಲಿ ಬದಲಾಗುವುದು ಅಂತ ಬಹಳ ನಿಖರವಾದ ಅಧ್ಯಯನಗಳನ್ನು ಮಾಡಬಹುದು. ಇವೆಲ್ಲವೂ ಕೂಡ ವಿಜಯನಗರದ ಉಚ್ಚಾಯ ಕಾಲಘಟ್ಟ ಅಂತ ಏನು ಹೇಳ್ತಾರೆ, ಚರಿತ್ರೆಯಲ್ಲಿ ಸುವರ್ಣಯುಗ ಅಂತೆಲ್ಲ ಏನೆಲ್ಲ ಹೇಳ್ತಾ ಇದ್ದಾರೆ, ಅದು ವೈಷ್ಣವ ಧರ್ಮ, ಅದು ವೈದಿಕ ಧರ್ಮ, ಸನಾತನ ಧರ್ಮ ಅಥವಾ ಬ್ರಾಹ್ಮಣ ಧರ್ಮ ಅಂತ ಏನು ಹೇಳ್ತಾರೆ, ಅದು ಅತ್ಯುನ್ನತವಾಗಿ ಪೂರ್ಣಗೊಂಡ ಕಾಲಘಟ್ಟ. ತಾಳಿಕೋಟೆ ನಂತರ ಪತನ ಆದಮೇಲೆ ಅದಕ್ಕೋಸ್ಕರ ಏನು ದಾಸಪೀಠ ಮತ್ತು ವ್ಯಾಸಪೀಠಗಳನ್ನು, ದಾಸಪೀಠದ ಮೂಲಕ ಗುಲಾಮರನ್ನು ನಡೆಸಿಕೊಂಡಿದ್ದರು, ಕನಕದಾಸರನ್ನು ಕೂಡ ಒಳಗೊಂಡಂತೆ, ಪುರಂದರದಾಸರನ್ನು ಕೂಡ ಒಳಗೊಂಡಂತೆ, ಅವರು ವ್ಯಾಸಪೀಠಕ್ಕೆ ಸೇರಿದವರಲ್ಲ, ಅಕಾಡೆಮಿಕ್ಸ್ ಸೇರಿದವರಲ್ಲ, ಕಾಲಾಳು ಪಡೆಗೆ ಸೇರಿದವರು. ಬರೀ ಅವರಷ್ಟೇ ಅಲ್ಲ, ಸಾವಿರಾರು ಜನ ನಮ್ಮ ಕಲಾವಿದರು, ಗ್ರಾಮೀಣ ಪ್ರದೇಶದವರು, ಮೌಖಿಕ ಹರಿಕಾರರು. ಅವರ ಕೆಲಸ ಏನಪ್ಪ ಅಂದರೆ ಇವರು ವೈಷ್ಣವ ಧರ್ಮಕ್ಕೆ ಬುನಾದಿಗೆ ಬೇಕಾದಂತಹ ಟೆಕ್ಸ್ಟ್ಗಳನ್ನು ಬರೀತಿದ್ರು. ಇವರು ಅದನ್ನು ಪುರಾಣ ಕಥನಗಳನ್ನಾಗಿ ಇನ್ನೊಂದನ್ನಾಗಿ ತಗೊಂಡು ಹೋಗ್ತಿದ್ರು. ಸಾಧು ಚೆನ್ನಮ್ಮ ಕೂಡ ಈ ಥರದ್ದೊಂದು ಪ್ರಕ್ಷಿಪ್ತ ಕಥನ ಆಗಿದೆ. ಎಷ್ಟೊಂದು ಕಥನಗಳು ಸಿಗ್ತವೆ ಈ ರೀತಿ ಒಂದು ಅಧ್ಯಯನಕ್ಕೆ. ಅದರಿಂದ ನಮ್ಮ ನೆಲನ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಳಕ್ಕಾಗುತ್ತೆ ಅಂತ ಅಷ್ಟೇ ನಾನು ಹೇಳ್ತೇನೆ. ನಾನೀಗ ಶಿಕ್ಷಣದಲ್ಲಿ ಸಂಸ್ಕೃತಿ ಬೆಸೆಯುವ ಹಲವು ಪ್ರಯೋಗಗಳಿಂದ ಅಂತಿಮ ತೀರ್ಮಾನಕ್ಕೆ ಬಂದಿರುವ ಕುರಿತು ಹಂಚಿಕೊಳ್ಳ ಬಯಸುತ್ತೇನೆ. ಗೆಜೆಟಿಯರ್ ಹಿಸ್ಟ್ರಿ, ಪಾರ್ಷಿಯಲ್ ಹಿಸ್ಟ್ರಿ ಅನ್ನೋದನ್ನು ಗೆಜೆಟಿಯರ್ಗಳನ್ನು ಬರೆದವರು ಈ ನೆಲದ ಬೇರುಗಳನ್ನು ಅರಿಯದವರು ಅನ್ನೋದನ್ನು ಅವ್ರಿಗಾಗಿರ್ಬೋದು. ನಾನು ಅವ್ರ ಕೊಡುಗೆಯನ್ನು ಪೂರ್ಣವಾಗಿ ನಿರಾಕರಿಸ್ತಾ ಇಲ್ಲ, ಆದರೆ ಅದು ಭಾಗಶ್ಯ ಅನ್ನೋದನ್ನಷ್ಟನ್ನೇ ಹೇಳಲಿಲ್ಲ. ದಿ ಅದರ್ ಲೈಫ್ ಬಿನೀತ್ ಅವರ್ ಫೀಟ್. ಬಾಬಾ ಸಾಹೇಬರನ್ನು ಭಾರತ ಮಾತೆ ತಮ್ಮ ಪಾದಗಳಲ್ಲಿ ತುಳಿದಿಟ್ಟಂತೆ ನಮ್ಮ ನೆಲದ ಚರಿತ್ರೆ ಅಲ್ಲ, ಸಾಂಸ್ಕೃತಿಕ ಚರಿತ್ರೆ ಬರೀಬೇಕಾಗಿದೆ. ಈ ನೆಲದ ಚರಿತ್ರೆ ಅದು ಬರೀಬೇಕು, ಸಾಂಸ್ಕೃತಿಕ ಚರಿತ್ರೆ ಬರೀಬೇಕು. ಅದಕ್ಕೊಂದು ವೈಜ್ಞಾನಿಕ ಮೆಥಡಾಲಜಿ ಹುಡುಕಿದ್ದೀನಿ. ಅದು ಗಮನ ಆಧಾರಿತ ಚರಿತ್ರೆ, ಪ್ರಾಕ್ಟಿಕಲ್ ಗಮನ. ಇನ್ನು ಸರಳಗೊಳಿಸಿ ಹೇಳಬೇಕು ಅಂತಂದ್ರೆ ಗಮನ, ಪ್ರಾಕ್ಟಿಕಲ್ ಪ್ಲೇಸ್ ಎ ವೈಟಲ್ ರೋಲ್. ಸ್ಮೆಲ್, ಅದನ್ನ ಇನ್ಸ್ಟಿಂಕ್ಟ್ ಅಂಡ್ ಸ್ಮೆಲ್. ಇನ್ಕ್ಲೂಷನ್, ಅದು ಇಸ್ ಆಲ್. ಇದೆಲ್ಲದರ ಒಂದು ಸಾರ ಏನಂತಂದ್ರೆ ಒಳಗೊಳ್ಳೋ ನಾವೆಲ್ಲ ಒಂದು, ನಾವೆಲ್ಲ ಸಹೋದರರು ಅಂತ ಒಂದು ಇನ್ಕ್ಲೂಸಿವಿಟಿ ಅಂತ
ಮೇಲೆ ಸಂಶೋಧನೆ ಮಾಡಿ ಈ ಡೈಮೆನ್ಷನ್ ಯೋಚಿಸಲೇಬೇಕಾದಂತಹ ಜನರಲಿ ಡಿಮ್ಯಾಂಡಿಂಗ್ ಏರಿಯಾಸ್. ಯು ಹ್ಯಾವ್ ಟು ಫೈಂಡ್ ಒನ್ ಮೋರ್ ಫ್ಯೂಚರಿಸ್ಟಿಕ್ ವೊಕ್ಯಾಬುಲರಿ ಟು ಇನ್ಕ್ಲೂಡ್ ಹಿಸ್ಟಾರಿಕಲಿ ಅಫೆಕ್ಟೆಡ್, ಅವರನ್ನ ಪ್ರತಿನಿಧಿಸುವಂತೆ ಈ ಚರಿತ್ರೆ, ಈ ಸಂರಚನೆಗಳು ಯಾರನ್ನ ಪರಿಪಕ್ಷಗಳನ್ನಾಗಿ ಕಾಸಿಗೊಳಿಸ್ತವೋ ಅಂತ ಒಂದು ವರ್ಗಕ್ಕೆ ಕ್ಯಾಸ್ಟ್ ಜೆಂಡರ್ ಜೊತೆ ಇನ್ನೊಂದು ಲೆನ್ಸ್ ಅನ್ನು ನಾವು ಹುಡುಕಬೇಕಾಗುತ್ತೆ. ಅದು ಝೀನಾಲಜಿ ಆಗಿರ್ಬೋದು, DNA ಥಿಯರಿಗಳಾಗಿರ್ಬೋದು, ಕಾಸ್ಮಿಕ್ ಥಿಯರಿಗಳಾಗಿರ್ಬೋದು, ಬಿಗ್ ಬ್ಯಾಂಗ್ ಥಿಯರಿ ಆಗಿರ್ಬೋದು. ಇದು ಅರ್ಥವನ್ನ ಇಂದಿನ ಅನಂತ ಅಂತ ಹೇಳ್ತೀವಲ್ಲ, ಆ ಥರದ ಒಳಗೊಳ್ಳೋಕೆ ಆಗುತ್ತೆ. ಈಗ ರೈಟ್ ಬಟ್ ಕಾಲ, ಈಗ ಡೆಟೆಡ್ ಬಂದಿದ್ದೀವಿ. ಬಹುಶಃ ಇದು 3ನೇ ಮಹಾಯುದ್ಧದ ಭಾಗದಲ್ಲಿದ್ದೀವಿ. ಕೊಂಚ ಶುರುವಾಗ್ತಾ ಇದೆ. ಇಸ್ಲಾಂ ಅದು ರಿಫ್ಲೆಕ್ಟ್ ಆಗ್ತಾ ಇದೆ. ಡೆಟೆಡ್ ಬಂದಿದ್ದೇವೆ. ಈಗ ಬ್ಯಾಕ್ ಜರ್ನಿ ಬಹಳ ಮುಂದಕ್ಕೂ ಹೋಗಿಲ್ಲ. ಬೆಂಕಿ ಲೆಟ್ಸ್ ಗೋ ಬ್ಯಾಕ್ ಟು ರೂಟ್ಸ್. ನಮ್ಮ ಬೇರುಗಳನ್ನು ನೋಡೋಣ. ರೂಟ್ ಆಫ್ ದಿ ವರ್ಡ್ಸ್, ಪದಗಳ ಬೇರಿಗೆ ಇಳಿಯೋಣ. ಆಗ ಡೆಪಾಸಿಟರಿ ನಾಲೆಡ್ಜ್ ಅಂತ ಏನು ಕರಿತೀವಿ, ಡೆಪಾಸಿಟರೀಸ್ ಅಂತ ಏನು ಕರಿತೀವಿ, ಅಥವಾ ಲಿವಿಂಗ್ ನಾಲೆಡ್ಜ್ ಸಿಸ್ಟಮ್ಸ್ ಅಂತ ಏನು ಕರಿತೀವಿ, ನಮ್ಮ ಆದ್ಯತೆ ಆಗಬೇಕಾಗುತ್ತೆ. ಸುಮ್ಮನೆ ಟ್ಯಾಗ್ ಮಾಡ್ತಾ ಇದ್ದೀವಿ. ಸಂಶೋಧನೆ ಹೇಗಿರಬೇಕು ಎಂಬುದಕ್ಕೆ B.R. ಅಂಬೇಡ್ಕರ್ ಬರಹಗಳು ಮಾದರಿ. ಅಲ್ಲಿ ಚರಿತ್ರೆ, ಪುರಾಣ, ಸಮಾಜ ವಿಜ್ಞಾನ, ಅರ್ಥಶಾಸ್ತ್ರ, ಪೌರಾಡಳಿತ, ಅಭಿವೃದ್ಧಿ ಶಾಸ್ತ್ರ, ಏನ್ ಬೇಕಾದ್ರೂ ನೀವು ಆಕರವಾಗಿ ಸ್ವೀಕಾರ ಮಾಡಬಹುದು. ಬಾಬಾ ಸಾಹೇಬರ ಬರವಣಿಗೆಯ ಒಂದು ಪುಟ 1000 ಪುಟಗಳ ಓದನ್ನು ಒತ್ತಾಯಿಸುತ್ತೆ. ಆದರೂ ನಾನು ಇದುವರೆಗೂ ನಮ್ಮ ನೆನಪು ಬಗ್ಗೆ ಹೇಳುವಾಗ ಎಲ್ಲೆಲ್ಲಿ ಸಾಧ್ಯತೆಗಳಿದೆ ಅಂತ ಹೇಳ್ತಾ ಇದ್ದೇನೆ, ಸಂಶೋಧನಾ ಸಾಧ್ಯತೆಗಳಿದೆ ಅಂತ ಹೇಳ್ತಾ ಇದ್ದೇನೆ. ಅದರಲ್ಲಿ ಹಾಲು, ಹುಲ್ಲು, ರೇಷ್ಮೆ, ಬಂಗಾರ, ಉರುಳುಗಡ್ಡೆ, ಆಲೂಗಡ್ಡೆ, ಆಮೇಲೆ ಇದೀಗ ತಕಾಳಿ, ಟೊಮ್ಯಾಟೊ. ಈ ಕುರಿತಾಗಿ ಯಾರಾದರೂ ಸಂಶೋಧನೆ ಮಾಡಬೇಕೆಂಬ ರೀತಿಯಲ್ಲಿ ನಡೆದಿರೋರು ಯಾರು ಮಾಡಿದ್ರು ನನಗೆ ಗೊತ್ತಿಲ್ಲ. ಜಾತಿ ರಹಿತ ಘಟ್ಟ, ಜಾತಿ ಹುಟ್ಟಿದ ನಂತರದ ನೆಲದಲ್ಲಾದ ಕೂಡುಬಾಳುವೆಯ ಸಾಂಸ್ಕೃತಿಕ ಬಾಳು, ಅದರ ಬೀಳು ಯಾಕಾಗಿ ಎಂಬುದು ಬಹುಮುಖ್ಯ ಅಧ್ಯಯನ ಅನ್ನುವ ಸಂಶೋಧನೆ ಅಂತ ನಾನು ನೋಡಿ. ಯಾಕೋ ಒಂದು ಪದ ಒಂದು ಪ್ರಾಬ್ಲಮ್ಯಾಟಿಕ್ ಅನಿಸುತ್ತೆ. ರಿಸರ್ಚ್, ರೀರಿಸರ್ಚ್ ಅಂತ ಹೇಳಬೇಕಾದ ಕಾಲ. ಯಾಕಂದ್ರೆ ನವೀನ್ ಮಾಡ್ತಾ ಇರೋದು ಅನ್ಬೇಕಾಗಿದೆ. ಹೌದು, ಸಂಶೋಧನೆಗೆ ಒಂದು ಮಿತಿ ಇದೆ. ಅದು ಪೂರ್ಣ ಸರಿ ಅಂತಲ್ಲ. ಮುಂದೆ ಇನ್ನೊಂದು ನಿಮ್ಮ ತರ್ಕ ಸಿದ್ಧಾಂತಕ್ಕಿಂತ ವಿರುದ್ಧ ಅಭಿಪ್ರಾಯ ತಾಳಿ ಸಂಶೋಧನೆ ಮಾಡಿ ಮಂಡಿಸಬಹುದು, ವಿಸ್ತಾರಗೊಳಿಸಬಹುದು. ನಮ್ಮ ನೆಲದ ಕುರಿತೇ ಈಗೆಲ್ಲ ನೋಡಬಹುದು. ಈಗ ತಾನೇ 5 ನಿಮಿಷಗಳೊಂದಿಗೆ ಇಲ್ಲಿ ಕೆಲಸ ಮಾಡುತ್ತಿರುವ ದೇವರಾಜನೊಂದಿಗೆ ಮಾತಾಡುತ್ತಿದ್ದೆ. ಕೊಪ್ಪಳದಿಂದ ಕೆಲಸಗಾರ ಕುಟುಂಬಗಳು ಬಂದು ನಮ್ಮ ಕಾಲ ಕೆಳಗಡೆ, ಈ ಬಿಲ್ಡಿಂಗ್ ಕೆಳಗಡೆ ನೆಲೆಸಿದ್ದವರು. ಇಲ್ಲೇ ನಮ್ಮ ಕೆಳಗೆ ಸರಿ, ಕೊಪ್ಪಳದಿಂದ ಇಲ್ಲಿಗೂ ಸರಿ. ಅವಾಗ ಇಲ್ಲಿಂದ ಮೈಗ್ರೇಟ್ ಆಗಬೇಕು. ಲೇಬರ್ ಖಂಡಿತ ಆಗಿದೆ. ಅದೆಲ್ಲ ಅದೇನಾಗಿದೆ, ಮೈಗ್ರೇಷನ್ ಬಗ್ಗೆ ಸಮಕಾಲೀನಗೊಂಡಿದೆ. ನಮ್ಮ 2-3 ಜ್ಞಾನಶಾಸ್ತ್ರಗಳ ಜೊತೆಗೆ ಇದು ನೋಡಬಹುದು. ಒಂದು ಡೆವಲಪ್ಮೆಂಟ್ ಸ್ಟಡೀಸ್ ಬಹಳ ಮುಖ್ಯವಾಗಿ ನೋಡಬಹುದು. ಮಹಾನ್ ಹೇಳ್ತಾರಲ್ಲ ಡೆವಲಪ್ಮೆಂಟ್ ಅಂತ. ವಾಟ್ ಈಸ್ ಡೆವಲಪ್ಮೆಂಟ್? ಅದು ಏನ್ ಮಾಡುತ್ತೆ, ಅದು ಯಾರ ಮೇಲೆ ಒದಿತದೆ, ಯಾರಿಗೆ ಒದಿತದೆ. ಕೊಪ್ಪಳದಿಂದ ಅವನ ತಗೊಂಡು ಇಲ್ಲಿ ಯಾಕೆ ಆಗ್ತದೆ, ಇಲ್ಲಿಂದ ತಗೊಂಡು ಹೋಗ್ಬಿಟ್ಟು ಶ್ರೀನಗರಕ್ಕೆ ಯಾಕೆ ಆಗ್ತದೆ. ತುಂಬಾ ಮೈಗ್ರೇಷನ್ ಇದೆಯಲ್ಲ, ಅದನ್ನು ಒಂದು ಸಾಂಸ್ಕೃತಿಕ ಅಧ್ಯಯನ ಕೊಡೋದು ಬಹಳ ಅಗತ್ಯ ಇದೆ ಇವತ್ತಿನ ಸಂಶೋಧಕರು. ಅದಕ್ಕೆ ಮಾತನ್ನು ನಾನು ಹೇಳ್ತೇನೆ. ಎಷ್ಟೊಂದು ಕಣ್ತೆರೆದರೆ ಸಿಗ್ತದೆ. ಸಣ್ಣ ಉದಾಹರಣೆ ಕೊಡ್ತೀನಿ. ಆಲೂಗಡ್ಡೆ ಆರ್ಥಿಕತೆಯ ಮೂಲಕ ವಿಕಸನಗೊಂಡಂತ ನಮ್ಮ ನೆಲದ ಒಂದು ಕಾಲಘಟ್ಟದ ಕಥೆಯನ್ನು ನಾನು ಹೇಳಕ್ಕೆ ನಾನಾಗ ಮಿಡ್ಲ್ ಸ್ಕೂಲ್ ವಿದ್ಯಾರ್ಥಿ. ಆಲೂಗಡ್ಡೆ ಬೆಳೆಯೋದು ಹೆಚ್ಚು ತರ್ತದೆ ಅಂತ ಸಾಬೀತಾಗ್ತಾ ಇದೆ. ಬೆಳಕು ಎಲ್ಲರೂ ಆಲೂಗಡ್ಡೆ ಪ್ರತಿ ಹಳ್ಳಿಯಲ್ಲೂ ಆಲೂಗಡ್ಡೆ ಯಾರು ಬೆಳೀತಿದ್ರು ಅಂತಂದ್ರೆ, ಲಾಭಗಳು ಅದು ಬಂಡವಾಳ ಹಾಕೋಕ್ಕೆ ಶಕ್ತಿ ಇರುವಂತ ರೈತರು ಮಾತ್ರ ಬೆಳೀತಿದ್ರು. ಅವ್ರು ಮಾತ್ರ ಕ್ಯಾಟಗರಿಕಲಿ ಕ್ಲಾಸ್ ಅಲ್ಲಿ ಸ್ವಲ್ಪ ರಿಚ್, ನಾಟ್ ಸೋ ರಿಚ್, ಜಮೀನ್ದಾರರಲ್ಲ ಅವರು ಸ್ವಲ್ಪ ಮೇಲೆ ಹೋಗ್ತಾ ಇದ್ರು ಅಂತ ಎಸ್ಕಲೇಟ್ ಆಗ್ತಿತ್ತು ಎಕಾನಮಿ. ಆ ಕಾಲಘಟ್ಟದಲ್ಲಿ
ಕೂಲಿಗಾರ ಆಗ್ತಾ ಇದ್ರು. ಯಾವುದಕ್ಕೆ ಅಂತಂದ್ರೆ ಕೆಜೆಪಿನಿಂದ ಆ ಕಕ್ಕಸ್ಸನ್ನ ಲಾರಿಗಳಲ್ಲಿ ತಂದು ಈ ನೆಲಕ್ಕೆ ಹಾಕಿ ಅದು ಚೆನ್ನಾಗಿ ಬೆಳೆಯುತ್ತೆ ಅನ್ನೋ ಕಾರಣಕ್ಕಾಗಿ ಆ ರೀತಿಯ ಬೇಸಾಯ ಓಕೆ. ಅದರಲ್ಲಿ ನನ್ನ ತಮ್ಮನೂ ಒಬ್ಬ ಅವನೊಂದ್ಸಾರಿ ಅದರ ಹೋಗಿ ಬಂದ್ಮೇಲೆ ಅವನ ಪಕ್ಕದಲ್ಲಿ ಮಲಗೋದಕ್ಕೆ 1 ವಾರ ಕಾಲ ನನಗೆ ಕಷ್ಟ ಆಗ್ತದೆ ಮೆಮೊರಿ ಓಕೆ. ಆದರೆ ಅದು ಎಕಾನಮಿ ನಾವು ಆ ಡೈಮೆನ್ಷನ್ ನೋಡ್ಬೋದು. ಬರೀ ಪ್ರಾಕ್ಟೀಸ್ ಗಬ್ಬನ್ನಷ್ಟೇ ಕೊಡಲಿಲ್ಲ. ಎಕಾನಮಿ ಏನಂತಂದ್ರೆ ನನ್ನ ತಮ್ಮನಿಗೆ ಆ ಸರ್ಪ್ಲಸ್ ಕೂಲಿಯಲ್ಲಿ ಒಂದು ಚಂಪು ಕೊಂಡ್ಕೊಂಡು ಬರೋದಕ್ಕೆ ಸಾಧ್ಯ ಆಯಿತು. ದೊಡ್ಡ ನೋಡಿ ಚಂಪು, ಆ ಚಂಪದ ಮೇಲೆ ನಮ್ಮ ಅಮ್ಮನ ಹೆಸರನ್ನು ಹಾಕೊಂಡಿದ್ದ. ಅದು ಕಳ್ಕೊಂಡ್ಬಿಟ್ಲು ನಮ್ಮಮ್ಮ. ಇವತ್ತು ಕಣ್ಣೀರಾಗ್ತಾರೆ ಚಂಪು ಹೋಯ್ತು ಅಂತ. ಸೊ ಈ ಎರಡೂ ಡೈಮೆನ್ಷನ್ಗಳು ಅಂತ ನಾವು ನೋಡಬೇಕು. ಸರಿ, ಈಗ ನಿಮ್ಮ ಮುಂದ್ಗಡೆ ನಾನು 2 ಕೃತಿಗಳನ್ನು ಇರ್ತಾರೆ ನೋಡಿ. ಸರಿ ಇಲ್ಲ ನೋಡಿ, ಏನಾದ್ರು ಇಟ್ಟರೆ ಕೆಳಗಡೆ ಬಿಡೋದು. ನಾನು ಎಲ್ಲ ಕಡೆ ಬಂದು ನೇರನೇ ಬೈದೆ ಅಂದ್ಕೋಬೇಡಿ, ಬಹಳ ನೋವಿನಿಂದ ಹೇಳ್ತಾ ಶುಡ್ ಬಿ ಹೇಗಿರ್ಬೇಕು ಅದನ್ನು ನೋಡಿ ಕಲಿಬೇಕು. ನೀವು ಅಟ್ಲೀಸ್ಟ್ ನೀವು ಹಾಲಿವುಡ್ ಸಿನಿಮಾಗಳು ನೋಡ್ಬೋದು. ಓಪನ್ ಮೇಯರ್ ಅಂತ ಒಂದು ಸಿನಿಮಾ ಬಂದಿದ್ದು ನೋಡಿ. ಡಿಸಿಪ್ಲಿನ್ ಹೆಂಗಿರುತ್ತೆ, ಅಟ್ಮಾಸ್ಫಿಯರ್ ಹೆಂಗಿರುತ್ತೆ ಅಂತ ಚಾರ್ಜಿಂಗ್ ಸಿಗರೇಟ್ ಸೇರ್ತಿರ್ತಾರೆ ಪ್ರೊಫೆಸರ್ ಅವರು. ಓಪನ್ ಬಾಂಬ್ ಕಂಡಿಡ್ದವನು, ಪುರುಷ ಸೂಕ್ತನ ಓದ್ತಿರ್ತಾನ ಅವನು. ಬ್ರೈಟರ್ ದಾನ್ 1000 ಸನ್ಸ್ ಅಂತ ಒಂದು ಕತೆ, ಅವನ ಆತ್ಮಕತೆ ಬರುತ್ತೆ ಓದಿ. ಆ ಸಿನಿಮಾಗಳಿಗೆ ವಿಸ್ತಾರಗೊಳ್ತೀವಿ. ಇದನ್ನು ಬಂದಿರೋದು ಮಾಂಟೆಕ್ ಸಿಂಗ್ ಅಬ್ಲೂವಾಲಿಯಾ. ಇದು 1981ರಿಂದ 2013ರವರೆಗೆ ಇಡೀ ನಮ್ಮ ಗ್ಲೋಬಲೈಸೇಷನ್ ಅದರ ಹಿಂದಿನ ರಾಜಕೀಯ ಬದಲಾವಣೆಗಳು, 2014ರ ಹಿಂದಿನ ಮುಂದಿನ ಪ್ರಧಾನಿಗಳ ತೀರ್ಮಾನಗಳು, ಯಾವ್ಯಾವ ರೀತಿಯಲ್ಲಿ ನಾವು ಗ್ಲೋಬಲೈಸೇಷನ್ಗೆ ಈ ದೇಶವನ್ನು ಸಿದ್ಧ ಮಾಡಿದ್ವಿ, ಅದಕ್ಕಿದ್ದಂತಹ ಬಿಕ್ಕಟ್ಟುಗಳೇನು ಅನ್ನೋದನ್ನು ಬರ್ತದೆ. ಇದು ನೀವು ಓದದೇ ಇದ್ರೆ ಯಾವುದೇ ಶಿಸ್ತರಾಗಿತ್ತು. ನೀವು ಭಾಷೆ ಈಗ ಪ್ಯೂರ್ ಸಂಶೋಧನೆ, ನಾನು ಬರೀ TSC ಲೇಟ್ ಇನ್ನೊಂದ್ಸರಿ ಮಾಡ್ತೀನಿ ಅಥವಾ ರಾಜಾರಾವ್ ಬಗ್ಗೆ ಮಾಡ್ತೀನಿ, ಐ ಡೋಂಟ್ ನೋ. ನೀವೇನೇ ಬರಬೇಕಾದ್ರೂ ಕೂಡ ಈಗ ಫಾರ್ ಎಕ್ಸಾಂಪಲ್ ರಿಮೆಂಬರಿಂಗ್ ವಿಲೇಜ್, ಯಾವುದಮ್ಮ ರಿಮೆಂಬರ್ಡ್ ವಿಲೇಜ್, ಇವರು MNC ಅದೊಂದು ಸಾಂಸ್ಕೃತಿಕವಾದಂಥ ಕಥನ. ನೀವು ಓದಬೇಕು. ಅದು ಸೋಸಿಯಾಲಜಿನೋ ಅಥವಾ ಕನ್ನಡ ಮತ್ತು ಭಾಷೆಗಳಿಗೆ ಸಂಬಂಧಪಟ್ಟಿಲ್ಲ, ಇಂಗ್ಲೀಷ್ ಅನ್ನೋ ತರಕ್ಕಿಲ್ಲ. ರಿಮೆಂಬರ್ಡ್ ವಿಲೇಜ್ ಓದಬೇಕು. ಆವಾಗ ನಾನು ಲಿವಿಂಗ್ ವಿಲೇಜ್ ಬಗ್ಗೆ ಮಾತಾಡ್ತಾ ಇರೋದು ನಿಮ್ಗೆ ಅರ್ಥ ಆಗುತ್ತೆ. ಈ ಕಾಲಕ್ಕೆ ನಾನು ಲಿವಿಂಗ್ ವಿಲೇಜ್ ಬಗ್ಗೆ ಹೇಳ್ತಾ ಇದ್ದೆ. ಅವ್ರು ರಿಮೆಂಬರ್ಡ್ ವಿಲೇಜ್, ನಾನು ಲಿವಿಂಗ್ ವಿಲೇಜ್. ಬಹಳ ದ್ವಂದ್ವಾತ್ಮಕವಾದಂಥ 2 ವಿರುದ್ಧ ನೆಲೆಗಳ ಕಥನಗಳನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಗಣೇಶನವ್ರ ಜೊತೆಗೆ ಒಂದು, ಇನ್ನೊಂದು ನಮ್ಮ MNC ಸೋಸಿಯಾಲಜಿ. ಬಹಳ ಪ್ರಶ್ನೆಗಳಿದ್ದಾವೆ ಇವತ್ತು ಗಣೇಶನ ಬಗ್ಗೆ. ಬಹಳ ಪ್ರಶ್ನೆಗಳಿದ್ದಾವೆ ಪರಗಳ ಬಗ್ಗೆ, ಅವ್ರು ತಾಳುವ ನಿಲುವುಗಳ ಬಗ್ಗೆ ಪ್ರಶ್ನೆಗಳಿದೆ ನಮಗೆ. ಹಂಗಂತ ಅವರ ಅದರ್ ಕಾಂಟ್ರಿಬ್ಯೂಷನ್ಸ್ ನಾನು ನೆಗ್ಲೆಕ್ಟ್ ಮಾಡಲ್ಲ. ಅವರಿಗೆ ನಾವು ರಿಸಿಪ್ಟಿವ್ ಆಗಬೇಕು ಎಲ್ಲದಕ್ಕೂ ಕೂಡ. ಸಂಶೋಧಕರು ಬೇಕಾದ ಗುಣ ಏನಪ್ಪ ಅಂದರೆ ಯಾವುದೇ ಪೂರ್ವ ನಿರ್ಧಾರಿತವಾಗಿರುವಂಥ ತೀರ್ಮಾನಗಳಿಗೆ ಬರಬಾರದು. ನೀವು ಜಡ್ಜಸ್ ಆಗಬೇಕಾಗುತ್ತೆ, ಒಂದು ನ್ಯಾಯ ಕೊಡಲೇಬೇಕಾಗುತ್ತೆ. ಅದರಿಂದ ಡೋಂಟ್ ಬಿ ಬಯಾಸ್. ಯಾಕೆಂದರೆ ಬಯಾಸ್ ಅನ್ನೋದು, ತಾರತಮ್ಯ ಅನ್ನೋದು, ನಮ್ಮ ಕುರುಕ್ಷತೆ ಅನ್ನೋದು, ನಮ್ಮ ಕಣ್ಣೋಟ ಅನ್ನೋದು ನಾವು ಗರ್ಭದಲ್ಲಿರುವಾಗಲೇ ಆರಂಭ ಆಗುತ್ತದೆ. ಇವತ್ತಿನ ಸಾಮಾಜಿಕ ಸನ್ನಿವೇಶದಲ್ಲಿ 2-3 ರೀತಿಯಲ್ಲಾಗುತ್ತೆ. ಒಂದು ಆರ್ಥಿಕವಾಗಿ ಆಗುತ್ತೆ, ಇನ್ನೊಂದು ಸೋಸಿಯಾಲಜಿಕಲ್ ಆಗುತ್ತೆ, ಇನ್ನೊಂದು ಸಾಂಸ್ಕೃತಿಕವಾಗುತ್ತೆ. ಬಹುಶಃ ಪ್ರಪಂಚದಲ್ಲಿ 150 ವರ್ಷಗಳ ಚರಿತ್ರೆಯ ವಿಕಸನದಲ್ಲಿ ಆಗಬಹುದಾದಂತಹ ದುಷ್ಪರಿಣಾಮಗಳಿಗಿಂತ ಹೆಚ್ಚಿನ ದುಷ್ಪರಿಣಾಮಗಳು ಕೇವಲ 25 ಅಲ್ಲ, ಈ 15 ವರ್ಷಗಳಲ್ಲಿ ನಮ್ಮ ಪಂಚೇಂದ್ರಿಯಗಳ ಮೇಲೆ ಪ್ರಯೋಗಗೊಂಡಿವೆ. ಆದ್ದರಿಂದ ನಾವು ಘಾಸಿಗೊಂಡಿರುವ, ಫ್ರಾಕ್ಚರ್ಡ್ ಆಗಿರುವ, ಮಲಿನಗೊಂಡಿರುವ ಪಂಚೇಂದ್ರಿಯಗಳನ್ನು ಉಳ್ಳವರಾಗಿರುತ್ತೇವೆ. ಯಾಕೆಂದ್ರೆ ನಮ್ಮ ಪಂಚೇಂದ್ರಿಯಗಳು ಕೊಡ್ತಾ ಇರುವಂತಹ ಆಹಾರ ಇದೆ, ಮೆನು ಇದೆ. ಆ ಮೆನು ವೆರಿ ಡಿಸೈನ್, ಕ್ಯಾಲ್ಕುಲೇಟೆಡ್, ಪ್ರೋಗ್ರಾಮ್ ಮೆನು. ನಾವು ನೋಡ್ತಾ ಇರೋದು ಟಿವಿ ಇರ್ಬೋದು, ಮೊಬೈಲ್ ಇರ್ಬೋದು,
ಅದಿರ್ಬೋದು, ಒಡೆಗಳು ಇರಬೇಕು. ನೀವು ನೋಡ್ತಾ ಇರೋಂಥ ನೋಟದೊಳಗಡೆ ನಮಗೆ ಅರಿವಿಲ್ಲದೇ ಇದೆ. ಅಲ್ಲಿ ನೀನು ಇದನ್ನೇ ಮಾಡಬೇಕು, ನೀನು ಇದನ್ನೇ ಮಾಡಬೇಕು, ಇದೇ ನಿಜ ಅಂತ ನಂಬಿಸುವ ವೈಜ್ಞಾನಿಕ ಮತ್ತು ತಾಂತ್ರಿಕತೆಯ ಜಾದು ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ನಮ್ಮ ಅಧ್ಯಯನಗಳಿಂದ ಸಹಾಯ ಆಗುತ್ತೆ. ಸೊ ಬಾಬಾ ಸಾಹೇಬರ ಅಧ್ಯಯನದ ಆಕಾರದ ಮಾತೃಕೆ ಎನ್ನುವುದಕ್ಕೆ ಇದನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೆ. ಹಿಂಗೆ ಓದ್ಬೇಕಾಗುತ್ತೆ. ಅಂಬೇಡ್ಕರ್ ಹಿಂಗೆ ಓದ್ತಿದ್ದ ಕಾರಣಕ್ಕಾಗಿ ಹೇಳಿದೆ. ಇನ್ನೊಂದು ಕೃತಿ ನೀವು ಓದಬೇಕಾಗಿರೋದು ಈ ಕೃತಿ ಒಂಟಿ ಧ್ವನಿ. ಬಹುಶಃ ನಿಮ್ಗೆ ಗೊತ್ತಿರ್ಬೇಕು. ಯಾರಾದ್ರೂ ಓದಿದ್ದೀರಾ? ಎನಿಬಡಿ ಎತ್ರ? ಸಾರಿ, ಇನ್ಯಾರಾದ್ರೂ? ಬಹಳ ಮುಖ್ಯವಾದಂತಹ ಚಿಂತಕನೊಬ್ಬನ ಬರಹಗಳು ನಮ್ಮ ಕಾಲದ ಈಗಿಲ್ಲ, ಗೊತ್ತಿಲ್ಲ, ಕ್ಷಮೆ ಕೇಳಿ ಇಲ್ಲ ಅನಿಸುತ್ತೆ ಬಹುಶಃ ನನಗೆ. ಈ ಕೃತಿ ಸಿಕ್ತು. ನಾನು 2 ಗಂಟೆಗಳನ್ನ 2 ದಿನದಲ್ಲಿ ಸುಮ್ಮನೆ ಪಿಕ್ ಮಾಡಿದೆ. ನಾನು ಏನಾದ್ರು ಮಾತಾಡಬೇಕಾದ್ರೆ ಒಂದಷ್ಟು ಕ್ರಾಂತಿಕವಾಗಿರುವಂಥ ಇದನ್ನು ಕೊಡಬೇಕು, ಉನ್ನತ ಭೌತಿಕ ಶಿಕ್ಷಣದ ಪೀಠದಲ್ಲಿ ಬಂದು ನಿಂತು ನಾನು ಆ ಕರ್ತವ್ಯನ ನೆರವೇರಿಸಕ್ಕೆ ಹೋಗ್ತಿದ್ದೆ. ಬಟ್ ತಪ್ಪಾಗುತ್ತೆ ಅಂತ ನನಗೆ ಇನ್ನೊಂದು ವಾರ ನಿದ್ದೆ ಬರಲ್ಲ, ನಿಮ್ಮ ಪ್ರಾಬ್ಲಮ್. ಆ ಕಾರಣಕ್ಕಾಗಿ ನೋಡಿದೆ ಈ ಕೃತಿಯನ್ನು ಓದಬೇಕಾಗುತ್ತೆ. ಸಂಸ್ಕೃತಿ, ಸಂಶೋಧನೆ ಜೊತೆಗೆ ಹಲವು ಶಿಸ್ತುಗಳನ್ನು ನಾವು ಹೇಗೆ ಒಳಗೊಳ್ಬೇಕು ಅನ್ನೋದಕ್ಕೆ ಇದು ಮಾದರಿ. ಇದನ್ನು ಬರೆದಾದ ಅರ್ಥಶಾಸ್ತ್ರಜ್ಞ ಬಾಬಾ ಸಾಹೇಬ್ ಬರ್ತಾರ. ಆದರೆ ಅವರಿಗೆ ಎಳವೆಯಿಂದಲೇ ಅವರ ಕುಟುಂಬದ ಹಿನ್ನೆಲೆಯಿಂದಾಗಿ ಉಡುಪಿಯ ಅತ್ಯುನ್ನತ ಅಂತ ಏನು ಕರಿತೀವಿ ಬ್ರಾಹ್ಮಣರ ಒಂದು ವಾತಾವರಣ ಏನಿರುತ್ತಲ್ಲ ಅದರ ಕೊಡುಗೆ ಕೊಟ್ಟಿದೆ. ಆದ್ದರಿಂದಾಗಿ ಈತ ಬಹಳ ಸಮಚಿತ್ತದಿಂದ ನೋಡಬಲ್ಲಂತ ಕಣ್ಣುಳ್ಳವನಾಗಿದ್ದಾನೆ. ಆ ಕಾರಣಕ್ಕಾಗಿ ಈ ಕೃತಿಯನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಈಗ ನಾನು ನಿಮಗೆ ಕೊನೆಯದಾಗಿ ಬಹಳ ಹೊತ್ತು ಮಾತಾಡಿದೆ ಅನಿಸುತ್ತೆ. ನಾನು 10 ನಿಮಿಷ ಮಾತಾಡ್ಬೋದು ಅಂದ್ಕೊಂಡು ಬಂದೆ. ಇಲ್ಲಿ ಅದಕ್ಕಿಂತ ಮುಖ್ಯವಾಗಿ ನಾನು ಈ ನೆಲದ ಸಾಂಸ್ಕೃತಿಕ ಕಥನವನ್ನು ಹೇಗೆ ಬರೀಬೇಕು, ಗಮನಗಳ ಮೂಲಕ ಅನ್ನೋದಕ್ಕೆ ಈಗಾಗಲೇ ನಾನು ನೆಲಗಮಲು ನಾಟಕೋತ್ಸವ ಅಂತ ಮಾಡಿದೆ. ಈ ನೆಲದ ಗಮಲೆ ಅನ್ನೋದು ಅರ್ಥ ಮಾಡ್ಕೊಳ್ಳೋಕ್ಕೆ ಅದರೊಳಗಡೆ ನೆಕ್ಸ್ಟ್ ನಿರ್ದಿಷ್ಟವಾಗಿ ಒಂದು ಗಮನನ್ನ ಬೆನ್ನತ್ತಿದ್ದೀನಿ. ಆ ಬೆನ್ನು ಬಡಮಾಕನಹಳ್ಳಿ ಅಂತ ಪಶುಪಾಲಕ ಸಮುದಾಯದ 1000 ವರ್ಷಗಳ ಇತಿಹಾಸ ಇರುವಂತಹ ಒಂದು ಊರು. ಆ ಊರಲ್ಲಿ ಉಣ್ಣೆಯ ಗಮಲು ಅಂತ ಒಂದು ಪದ ಸಿಕ್ತು. ಅವರ ಕುರಿತಾಗಿ ನಾನು ಎಥನಿಕ್ ಸ್ಟಡೀಸ್ ಓದುವಾಗ ಅವರಲ್ಲಿ ಒಂದು ಉಣ್ಣೆಯ ಗಮಲು, ಉಣ್ಣೆ ಅಂದ್ರೆ ಉಣ್ಣಿ ಕುರಿದು ತುಪ್ಪಟೆ, ನಾವೇನಂತೀವಿ ಬಂಡ, ಅದರ ಗಮಲು ಅಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದೆ. ಈ ನೆಲದ ಚರಿತ್ರೆಯನ್ನ ಈಗ ಬರೆಯೋಕೆ ಸಾಧ್ಯ ಆದರೆ ಈ ಲೀನಿಯರ್ ಹಿಸ್ಟ್ರಿ ಇದೆಯಲ್ಲ, ಕ್ರೊನಲಾಜಿಕಲ್ ಹಿಸ್ಟ್ರಿ ಅಂತ ಕರಿತೀವಲ್ಲ, ಅದನ್ನ ಬ್ರೇಕ್ ಮಾಡಬೇಕು. ಒಂದು ಗಮನ ಸಿಗ್ತದೆ. ಆಮೇಲೆ ಮೊನ್ನೆ ಒಂದು ನಾಟಕೋತ್ಸವ ಮಾಡಿದ್ವಿ, ನಾಟಕ ಮಕ್ಕಳಿಗೆ ಮಾಡಿದ್ದೆ ನಾನು. ಡರ್ಬನ್ ನಾಟಕ ಮಾಡಿದ್ದೆ. ಯಾಕಂದ್ರೆ ಜೆಂಡರ್ ಜಸ್ಟಿಸ್ ಇದೆ ಅದರಲ್ಲಿ, ಆ ನಾಟಕದಲ್ಲಿ ಜೆಂಡರ್ ಸೆನ್ಸಿಟಿವಿಟಿ ಇದೆ ಕಥೆಯಲ್ಲಿ. ಅಲ್ಲಿ ನಾನು ಹುಲ್ಲಿನ ಗಮಲು ನಾಟಕೋತ್ಸವ ಅಂತ ಕರೆದೆ. ನಾನು ಈಗಲೇ ಹುಲ್ಲಿನ ಬಗ್ಗೆ ಬಹಳಷ್ಟು ಹೇಳಿದ್ದೀನಿ. ನಾನು ಆ ಥರದ್ದು ಹೇಳಿದೆ. ಈಗ ಮುಂದೆ ನಾನು 10 ಆ ಥರದ ಗಮನಗಳನ್ನು ಪಟ್ಟಿ ಮಾಡಿದ್ದೀನಿ. ಆ ಪಟ್ಟಿನ ನಾವೇನಾದರೂ ನಿಮ್ಮ ಸಹಕಾರದಿಂದ ನೀವು ನಿಮ್ಮ ಅಧಿಕೃತ ಸಂಶೋಧನಾ ವೇಳೆ ಮೀರಿ ಯಾವುದಾದ್ರೂ ಪರ್ಸನಲ್ ಆದ ರೀತಿಯಲ್ಲಿ ನೀವು ಏನಾದರೂ ತೊಡಗಿಸ್ಕೊಳ್ಳೋದಾದರೆ ನನ್ನ ಸಹಾಯ ಆಗುತ್ತೆ. ಆ ಪೇಜಸ್ ಬರ್ತಿರೋದನ್ನ ಹುಡುಕಕ್ಕಾಗ್ತಿಲ್ಲ. ಓಕೆ, ಲೆಟ್ ಇಟ್ ಬಿ. ಹೇಳ್ತೀನಿ. ಇನ್ನೊಂದು ಅರಾಮೈ ಬಂತು ಅಲ್ಲಿ ಅರಳೆಯ ಗಮಲು ಅಂತ ಬಂದ, ಅರಳೆ ಕಾಟನ್, ಅರಳೆ ಗಮಲು. ಕೆಂದಟ್ಟಿಯಲ್ಲಿ ಕಬ್ಬಿಣದ ಗಮಲು ಅಂತ ಒಂದು ಸ್ಟಡಿ ಮಾಡ್ತಾರೆ. ಮಾಲೂರಲ್ಲಿ ಮಲ್ಲಿಗೆ ಗಮಲು ಅಂತ ಒಂದು ಸ್ಟಡಿ ಮಾಡ್ತಾರೆ. ಆನಂತರ ಬಂಗಾರದ ಗಮಲು ಅಂತ ಉರುಕುಂದನ ಆಯ್ಕೆ ಮಾಡ್ತಾರೆ. ಉರುಕುಂದ ಹರಪ್ಪ ಮೊಹೆಂಜೋದಡೋ ಕಾಲಕ್ಕೆ, ಆ ನಾಗರಿಕತೆಗೆ ನಮ್ಮ ನೆಲದಿಂದ ಸರ್ಫೇಸ್ ಮೈನಿಂಗ್ ಅಲ್ಲಿ ಬಂಗಾರವನ್ನು ರಫ್ತು ಮಾಡ್ತೇವೆ. ಅಧಿಕೃತವಾಗಿ ಭಾರತದ ಚರಿತ್ರೆಯನ್ನು ಬರೆಯಲಾಗಿರೋದು ಏನಂತಂದ್ರೆ ನಾಗರಿಕತೆ ಅಂದರೆ ಹರಪ್ಪ ನಾಗರಿಕತೆ ಅಂತಲೇ ಅಧಿಕೃತವಾಗಿ ಘೋಷಣೆಯಾಗಿರೋದು. ಮತ್ತು ಸ್ಟಡೀಸು ಉತ್ಖನನಗಳು ಎಲ್ಲ ನಡೀತಾ ಇದೆ. ಆದರೆ ಅವರಿಗೆ ಉರುಕುಂದ, ವನ್ನಕುಂಡ ಇಲ್ಲಿಂದ ಸರ್ಫೇಸ್ ಮೈನಿಂಗ್ ಅಲ್ಲಿ ನಾವು ಬಂಗಾರ ಕಳಿಸ್ತಿದ್ವಿ ಅನ್ನೋದು ಅನೇಕ ಜ್ಞಾನಶಿಸ್ತುಗಳ ಆವಿಷ್ಕಾರದ ನಂತರ ಸಾಕ್ಷಾತ್ಕಾರಗಳೊಂದಿಗೆ
ಪುರಾವೆಯಾಗಿರುವಂಥ ಒಂದು ಸತ್ಯ. ಏನಪ್ಪ ಅಂತಂದರೆ ಅಲ್ಲಿದ್ದಂಥ ಬಂಗಾರವನ್ನು ಶೋಧಿಸಲಾಗಿ ವೈಜ್ಞಾನಿಕ ಸಂಶೋಧನೆಗೆ ಒಳಪಡಿಸಲಾಗಿ ಅಲ್ಲಿ ಬೆಳ್ಳಿ ಅಂಶ ಜಾಸ್ತಿ ಇದ್ದದ್ರಿಂದ ಆ ಬೆಳ್ಳಿ ಅಂಶ ಕೋಲಾರದ ಗಣಿಗಳಲ್ಲಿ ಮಾತ್ರ ಸಾಧ್ಯ ಇರೋದರಿಂದಾಗಿ ಆ ಬಂಗಾರ ಇಲ್ಲಿಂದಲೇ ಆಗಿದೆ ಅಂತ ಒಂದು ಪುರಾವೆ. ಇನ್ನೊಂದು ಏನು ಅಪ್ರೋಪ್ರಿಯೇಟ್ ಆಗಿರುವಂಥ ಸಪ್ತ ಮಾತೃಕೆಯರು ಅಂತ ಲಿಫ್ಟ್ ಮಾಡಿ ಕಳ್ತನ ಮಾಡ್ಕೊಂಡಿರುವಂಥ ವೈದಿಕ ಶಾಹಿ ಹೇಳ್ತಾ ಇದ್ದಿಲ್ಲ. ಸಪ್ತ ಮಾತೃಕೆಯರು ಅವರು ಏಳಾಡುವ ತಂಗಿಯರು. ಆ ಏಳಾಳು ಅಕ್ಕ ತಂಗಿಯರು ಒಂದು ಮೊಹರದ ಕುರಿತಾಗಿತ್ತು. ನೀವು ನೋಡಿರ್ಬೇಕು, 7 ಕಲ್ಲಿಟ್ಟು ಟ್ರಯಾಂಗಲ್ ಅಲ್ಲಿ ಪುಟ್ಟ ಗುಡಿ ಕಟ್ಟಿ ಮುನೇಶ್ವರ ಮಾಡ್ತಿರಲ್ಲ, ಅದು ಹರಪ್ಪ ಪೂರ್ವ ಆಚರಣೆಯ ಕುರಿತು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅಷ್ಟು ಹಿನ್ನೆಲೆ ಇರುವಂತ ಚರಿತ್ರೆ ಇರುವಂತ ನೆಲದ ಮಕ್ಕಳು ನಾವು ಅನ್ನೋ ಸ್ವಾಭಿಮಾನ ಬೇಕು, ಹೆಮ್ಮೆ ಬೇಕು. ಅಲ್ಲಿ ಅವ್ರೇನ್ ಮಾಡ್ತಿದ್ರು ಅಂದ್ರೆ 7 ಚಿತ್ರಗಳನ್ನ ಇಲ್ಲಿಂದ ಮೊಹರು ಮಾಡಿ ಅದು ಕಳಿಸ್ತಿದ್ರು ಬಂಗಾರ. ಅವ್ರೇನ್ ಮಾಡಿದ್ರು ಅಂದ್ರೆ ಮಕ್ಕಳಿಗೆ ಅದನ್ನ ಚಿತ್ರಕಲೆಗೆ ಮೋಟಿವ್ ಮಾಡಬೇಕು. ಯಾಕಂದ್ರೆ ಅವರು ಸ್ಕಿಲ್ ಡೆವಲಪ್ ಮಾಡ್ಬೇಕಲ್ಲ ಅವ್ರದೇ ಆದದ್ದು. ಅದರದ್ದು ಟ್ರೈನಿಂಗ್ ಸ್ಕೂಲಲ್ಲಿ ಈ ಮೊಹರು ಮಾಡೋ ಸ್ಕೂಲಲ್ಲಿ ಅವ್ರಿಗೆ ಒಂದು ಎಕ್ಸರ್ಸೈಸ್ ಆಗಿಬಿಟ್ರು. ಅವ್ರೇನ್ ಮಾಡಿದ್ರು ಅಂದ್ರೆ ಅದಕ್ಕೊಂದು ರೂಪ ಕೊಟ್ಟು ಸಪ್ತ ಮಾತೃಕೆಯರು ಅಂತ ಹೇಳ್ತಾ ಇದ್ದಾರಲ್ಲ, ಆ 7 ರೂಪಗಳನ್ನ ಕೊಟ್ಟರು ಮೊಹರುಗಳಿಗೆ. ಅದು ಮತ್ತೆ ವಾಪಸ್ ಬಂತು. ಅವ್ರು ಬೇರೆ ಏನೋ ಕಳಿಸಿರ್ಬೇಕು ಇಲ್ಲಿಗೆ, ಅದರ ಮೂಲಕ ಇಲ್ಲಿ ವಾಪಸ್ ಬಂತು. ವಾಪಸ್ ಬಂದಾದ ಮೇಲೆ ಮುನ್ಕುಂದದಲ್ಲಿ ಈಗ ರೂಪ ಇರುವಂತ ಏಳಾಳು ಅಕ್ಕ ತಂಗಿಯರ ಚಿತ್ರ ಕೂಡ ಇದೆ. ಈ ಎರಡನ್ನ ಪಕ್ಕದಲ್ಲಿ ಇಟ್ಕೊಂಡು ಅಧ್ಯಯನ ಮಾಡಿದ್ರೆ ನಮ್ಮ ನೆಲದ ಚರಿತ್ರೆಯ, ನಮ್ಮ ಮಾತೃ ಏನು ಕರಿತೀವಿ, ತಾಯಿ ಅಂತ ಏನು ಕರಿತೀವಿ, ಆ ಸಮುದಾಯ ಒಂದಿತ್ತಲ್ಲ, ನಮ್ಮ ಬಳಗ ಒಂದಿತ್ತಲ್ಲ, ಅದರ ಶಕ್ತಿ ಏನು ಅಂತ ಗೊತ್ತಾಗುತ್ತೆ. ಮ್ಯಾಟ್ರಿಯಾರ್ಕಿ ಅಂತ ಕರಿತೀವಿ ನಾವು. ಪೇಟ್ರಿಯಾರ್ಕಿಯಲ್ಲಿ ಗುಲಾಮರಾಗ್ಬಿಟ್ಟಿದ್ದೀವಿ ನಾವು. ನಮ್ಮ ಹೆಣ್ಮಕ್ಕಳನ್ನ ತೊತ್ತುಗಂಡು ಮಾಡ್ಬಿಟ್ಟಿದ್ದೀವಿ. ಪೇಟ್ರಿಯಾರ್ಕಿ ವೈದಿಕ ಧರ್ಮದ್ದು, ಅದು ಒಪ್ಕೊಂಡಿರುವಂಥ ಮದುವೆ ಪದ್ಧತಿ, ಅದು ಹೇಳುವಂಥ ಅಗ್ನಿಸಾಕ್ಷಿ ಪದ್ಧತಿ, ನಮ್ಮನ್ನ ಹೆಂಗೆ ಸೆದೆಬಡಿಯಲಾಗಿದೆ ಅಂತಂದ್ರೆ ನಾವು ನಮ್ಮ ಇಡೀ ನ್ಯಾಯ ಇತ್ತಲ್ಲ, ನಮ್ಮ ತಾಯಂದಿರ ಪಾದಗಳ ಕೆಳಗಡೆ ಅದು, ಮತ್ತು ಆಕೆಗಿದ್ದಂಥ ಸಾರ್ವಭೌಮತ್ವ ಇತ್ತಲ್ಲ, ಹಕ್ಕು ಇತ್ತಲ್ಲ, ಸ್ವಾತಂತ್ರ್ಯ ಇತ್ತಲ್ಲ, ಕ್ರಿಯೇಟಿವಿಟಿ ಇತ್ತಲ್ಲ, ಅದನ್ನ ಇದು ಬಂದು ತುಳಿದಾಗ್ತದೆ. ಇವತ್ತು ಕೂಡ ಕಾರಣದಲ್ಲಿರುವಂಥ 1000 ಶಾಸನ ಬಡಿ ಶಾಸನ ಇದೆಯಲ್ಲ, ಹೆಣ್ಣು ಓದಿ ಬರೀತಾ ಇರುವಂಥ ಒಂದು ಶಾಸನ ಶಿಲ್ಪ ಬೆಟ್ಟಪ್ಪ ಅಂತ. ಸೊ ಅದು ಅರ್ಥ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಸರಿ, ನಾವು ಜಾಸ್ತಿ ಮಾತಾಡ್ತೇವೆ ಅನಿಸುತ್ತೆ, ಗೊತ್ತಿಲ್ಲ. ನಾನು ಇದನ್ನು ಬರೆದು ಬೇಕಾದ್ರೆ ನಿಮಗೆ ಸ್ಫೂರ್ತಿ ಮಾಡಿಕೊಡ್ತೀನಿ. ನೀವು ಅದನ್ನು ಪಬ್ಲಿಷ್ ಮಾಡ್ಬೋದು. ಇವಾಂಟ ನನಗೂ ಇಲ್ಲಾದರೂ ಇದು ಮಾಡಿದ್ರೆ ನಾನು ಮಾಡ್ತೀನಿ. ಸೊ ಇಷ್ಟು ಹೇಳಿ ಭಾಳ ನಿಮ್ಮ ಸಮಯನ ತುಂಬ ತೆಗೆದುಕೊಂಡಿದ್ದೀನಿ, ದಯಮಾಡಿ ಕ್ಷಮಿಸಿ. ತುಂಬ ನಂಬಿಕೆ ಅನ್ನೋದು ನಾನು ಯಾವಾಗ ಹೇಳ್ತೇನೆ, ಭಾಳ ಸಾರಿ ಹೇಳ್ತೇನೆ. ನಮ್ಮ ವಿಶ್ವವಿದ್ಯಾನಿಲಯಗಳಲ್ಲಿ ಒಂದು ಮುಕ್ತವಾದ ವಾತಾವರಣ ನನಗೆ ಕಾಣಿಸ್ತಾ ಇಲ್ಲ. ಲಾಸ್ಟ್ ಟೈಮ್ ಬಂದಾಗ ನಾನು ಹೇಳಿದೆ, ನಿರಂಜನ್ ಇದ್ರು ಕ್ಯಾಂಪಸ್ಗಳು ಹೆಂಗಿರ್ಬೇಕು ಅಂತಂದ್ರೆ ಸೋ ಲವ್ಲಿ, ಹೆಂಗಿರ್ಬೇಕು ಅಂತಂದ್ರೆ ಒಂದು ಬೂದೋಟದಲ್ಲಿ ದುಂಬಿಗಳು ಇರ್ತಾವಲ್ಲ, ಆ ರೀತಿ ವಾತಾವರಣ. ಸ್ಪೇಸ್ ಎಂಟ್ರಾದ ತಕ್ಷಣ ಆ ಭಾವನೆ ಬರಬೇಕು. ಅದು ನಿಜವಾದ ಬೌದ್ಧಿಕತೆಯನ್ನ, ಆ ಗಮನ, ಅದು ನಮ್ಮನ್ನು ಚಾರ್ಜ್ ಮಾಡುತ್ತೆ. ಯಾಕಂದ್ರೆ ನಾವೇನೇ ಕಳ್ಕೊಂಡಿದ್ರು ನಿಮ್ಮಲ್ಲಿ, ನಿಮ್ಮ ತಾರುಣ್ಯದಲ್ಲಿ ಇದಕ್ಕಿಂತ ದೊಡ್ಡ ಏನು ಪವರ್ ಅಂತೀವಲ್ಲ ನಾವು, ಯಾವ ನ್ಯೂಕ್ಲಿಯರ್ ಎನರ್ಜಿ ಕೂಡ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಅದನ್ನು ಸರಿಯಾದ ರೀತಿಯಲ್ಲಿ ಬ್ಲಾಸಮ್ ಆಗೋದಂಗೆ ಅನ್ನುವಂಥ ವಾತಾವರಣವನ್ನು ನೀವೇ ಇದು ಮಾಡ್ಕೊಳ್ಳಿ. ನನಗೆ ವಿಶ್ವವಿದ್ಯಾಲಯದ ಕಟ್ಟಡಗಳನ್ನು ಮುರಿಯುವಂಥ ವಿದ್ಯಾರ್ಥಿಗಳು ಅಂದರೆ ನಾನು ಮೊದಲನೇ ಆದ. ಯಾಕೆ ನಾವೆಲ್ಲ ಮುರಿತಾ ಬಂದವರು. ನಾನು ಸಿಕ್ಕಾಪಟ್ಟೆ ಜಗಳ ಮಾಡ್ತಿದ್ದೆ. ನಾನು PCM ನಂದು ಏನು ಇರಲಿಲ್ಲ. PCM ಇಂಗ್ಲೀಷ್ ಮೀಡಿಯಂ ಬರ್ತಿದ್ದೀನಿ ನಾನು. ಇದರಲ್ಲಿ ಕಾಗೆಕಣ್ಣು ಪೇಪರ್ದಲ್ಲಿ ಮುನ್ನುಡಿ ಬರ್ತಿದ್ದೀನಿ. ಸೊ ನನಗೆ ಅವ್ರ ಜೊತೆ ಯಾವಾಗ ಜಗಳ ಅನುಭವ. ಕ್ಲಾಸ್ ಅವರು ಇಂಗ್ಲೀಷ್ ಮಾತಾಡ್ತಾರಂತ ಶೈಲಿ ಇತ್ತಲ್ಲ, ಅದನ್ನು ನೀವ್ಯಾಕೆ ಅಷ್ಟು ಆಂಗ್ಲೋಸೈಸ್ಗಳಲ್ಲಿ ಮಾತಾಡ್ತೀರಿ ಅಂತ ನಾನು ಕಮ್ಯುನಿಕೇಟ್ ಮಾಡಿದ್ದೀನಿ. ಅದನ್ನು ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್, ಕಲ್ಚರಲ್ ಲ್ಯಾಂಗ್ವೇಜ್ ನಾನು ಕಲ್ತ್ಕೊಳ್ತೀನಿ ಇಂಗ್ಲೀಷ್. ಐ ಡೋಂಟ್ ನೀಡ್ ದಟ್. ನೀವು ಮಾತಾಡಬೇಕಾಗಿರೋದು ನನಗೆ ಅರ್ಥ ಆಗೋ ಥರ ನೀವು ಮಾತಾಡಬೇಕು. ನೀವು ಅದನ್ನು ಮಾತಾಡಿದ್ದು ಅವರು ಕಾಮೆಂಟ್ರಿ, DC ಆಫೀಸ್ಗಳಲ್ಲಿ ಟ್ರಾನ್ಸ್ಲೇಟರ್, ಆಂಗ್ಲೋಸೈಸ್, ವೆರಿ ಲವ್ಲಿ ಮ್ಯಾನ್, ವೆರಿ ಜೆಂಟಲ್ ಮ್ಯಾನ್. ಒಂದು ಚಡ್ಡಿ ಹಾಕೊಂಡು, ಟೆನಿಸ್ ಇದು ಹಾಕೊಂಡು ಸೈಕಲ್ ಮೇಲೆ DC ಆಫೀಸಿಂದ ಎಲ್ಲ ಅದು ಆ ಕಾಲಕ್ಕೆ ಒಂಥರ ಬ್ರೇಕ್, ಒಂದು ನೋಟ ಬ್ರೇಕ್ ಮಾಡ್ತಿದ್ದೆ. ಫ್ರೀಡಮ್, ಗುಡ್, ಎವ್ರಿಥಿಂಗ್ ಇಸ್ ಫೈನ್. ಆದರೆ ಅದರಿಂದ ಜಗಳ ನನಗೂ ಶುರುವಾಗ್ತಿತ್ತು. ಸೊ ಹಾಗಾಗಿ ನೀವು ಪ್ರಶ್ನಿಸಬೇಕು, ಜಗಳ ಮಾಡಬೇಕು, ಓಪನ್ನೆಸ್ ಇರಬೇಕು, ಅಂತ ವಾತಾವರಣ ಸೃಷ್ಟಿ ಮಾಡಬೇಕು. ಅದರ ಬದಲಾಗಿ ಯಾರೋ ಹಾಕೊಟ್ಟಂತ ಆ ಚೌಕಟ್ಟುಗಳಲ್ಲಿ ನೀವು ದಯಮಾಡಿ ನಿಮ್ಗೆ ಅನಿಸಿದರೆ ಮಾತ್ರ ನೋಡಿ, ಇಲ್ಲ ಅಂದರೆ ಆ
ಅದನ್ನು ಏನೋ ಒಂದು ಕಾಟಾಚಾರಕ್ಕೆ ಅಕಾಡೆಮಿಕ್ ಇದಾಗ ಒಂದು ಡಿಗ್ರಿನೋ ಏನೋ ಒಂದು ಸರ್ಟಿಫಿಕೇಟ್ ಏನೋ ಬೇಕಾಗ್ತದೆ ಮುಂದೆ ಅದನ್ನು ತಗೊಳ್ಳಿ. ಅದರ ರಾಜಿಗೆ ಡೋಂಟ್ ಗೆಟ್ ಡೈ ಯುವರ್ ಇನ್ನರ್ ಸ್ಪಿರಿಟ್. ನಿಮ್ಮ ಒಳಗಿನ ಆ ಸ್ಫೂರ್ತಿ ಮತ್ತು ಆ ಎನರ್ಜಿನ ಸಾಯಿಸ್ಕೋಬೇಡಿ, ಆತ್ಮಹತ್ಯೆ ಮಾಡ್ಕೋಬೇಡಿ. ಇದು ಆಗುತ್ತೆ ಅದು. ಯಾಕಂದರೆ ಇಂಡಸ್ಟ್ರಿಯಲ್ ಸೊಸೈಟಿಯಲ್ಲಿ ಈಗ ವಿಕಸನ ಆಗ್ತಾ ಇರುವಂಥ ತಾಂತ್ರಿಕ ಮಾಹಿತಿಯ ಆಧಾರಿತವಾಗಿರುವಂಥ ಅತ್ಯಂತ ಹೀನಾಯವಾಗಿರುವಂಥ ಮನುಷ್ಯ ಅಂತಃಕರಣವೇ ಇರುವಂಥ ಇದಿದೆಯಲ್ಲ, ಅದರಲ್ಲಿ ಸಹಜ ವಿದ್ಯಮಾನ. ಇದಕ್ಕೆ ನೀವು ಸುವರ್ಣರೇಖ ಅನ್ನುವಂಥ ಋತ್ವಿಕ್ ಘಟಕ್ ಅವರ ಸಿನಿಮಾ, ಅವನ ಕವಿ ಜೊತೆಗೆ ಪತ್ರಕರ್ತ ಅನ್ನುವಂಥ ಹಾಸ್ಯ. ಎಲ್ಲೂ ಪತ್ರಿಕೆಗಳ ಆಫೀಸ್ ಯಾರು ಕೆಲಸ ಮಾಡೋದು. ಕೊನೆಗೆ ಬಸ್ ಡ್ರೈವರ್ ಆಗ್ತಾನೆ, ಆಕ್ಸಿಡೆಂಟಲ್ಲಿ ಸುತ್ತಾನೆ. ಅವನ ಹೆಂಡತಿ ಅದ್ಭುತವಾದಂಥ ಹಾಡುಗಾತಿ, ಅವರಿಬ್ಬರ ಪ್ರೇಮ ಕಥೆ ಅದು ನೋಡ್ಬೇಕು. ಅದ್ಭುತವಾದ ಸಿನಿಮಾ ಋತ್ವಿಕ್ ಘಟಕ್ ಅವರ ಇನ್ನೊಂದು ಮೇಘದಾಗ ತಾರ ಅನ್ನೋ ಸಿನಿಮಾಗಳನ್ನು ನೋಡಬೇಕು. ಸಿನಿಮಾಗಳು ಬಹಳ ಒಳ್ಳೆ ಟೆಕ್ಸ್ಟ್ಗಳು ಅರ್ಥ ಮಾಡ್ಕೊಳ್ಳೋಕ್ಕೆ, ಅದನ್ನು ಅಧ್ಯಯನ ಮಾಡುವಂಥ ರೀತಿ ಅರ್ಥ ಆಗುತ್ತೆ ನಿಮಗೆ. ಯಾಕಂದರೆ ಓದುವಷ್ಟೇ ರೀತಿಯಲ್ಲಿ ಸಿನಿಮಾಗಳನ್ನು ಕೂಡ ನೋಡೋದ್ರ ಮೂಲಕ ನೀವು ಬಹಳ ದೊಡ್ಡ ವಿಸ್ತಾರವನ್ನು ಕಂಡುಕೋಬಹುದು. ಯಾಕೆಂತಂದ್ರೆ ಇವತ್ತು ವಿಶ್ವ ವಿಸ್ತಾರಕ್ಕೆ ಹೋಗಬೇಕಾದಂಥ ನಮ್ಮ ಪೀಳಿಗೆ, ನಮ್ಮ ಕನ್ನಡದಿಂದ ನಮ್ಮ ನೆಲದ ಮಕ್ಕಳು ಕುವೆಂಪು ಅವರ ವಿಶ್ವಮಾನವ ಅನ್ನುವಂಥ ಆ ಬಹುದೊಡ್ಡ ಪರಿಕಲ್ಪನೆಯಿಂದ ಬಹಳ ದೂರ ಬರ್ತಾ ಇದ್ದೀವಿ. ಜಾತಿ ಸಂಘಟನೆಗಳಲ್ಲಿ ಕೊನೆಗೊಳ್ತಾ ಇದ್ದೀವಿ. ಎಲ್ಲಿ ನೋಡಿದ್ರು ಒಕ್ಕಲಿಗರ ಸಂಘಟನೆ, ಹೌದು ನಾವು ಹೋಗಬೇಕು. ಬೇರೆ ಬೇರೆ ಜಾತಿಯ ಸಂಘಟನೆಗಳು ಮರುರೂಪುಗೊಳ್ತಾ ಇದ್ದಾರೆ, ರೀಗ್ರಾನಿಟೈಸ್ ಆಗ್ತಾ ಇದ್ದಾರೆ. ಅದರ ಮೂಲಕ ಅವರು ನಮ್ಮ ಇಡೀ ಭಾತೃತ್ವ ಮತ್ತು ಶಕ್ತಿಯನ್ನ ವಿಸ್ತರಿಸಿಕೊಳ್ಳೋದ್ರಿಂದ ವಂಚಿತರಾಗ್ತಾ ಇದ್ದಾರೆ. ಅದರಿಂದ ಈ ರೀತಿ ಇನ್ವರ್ಟೆಡ್ ಆಗಿರುವಂತ ಕುಬ್ಜೀಕರಣ ಅಂತ ನಾನು ಮಾತಾಡಿದೆ, ಕುಬ್ಜಗೊಳ್ಳುತ್ತಿರುವ ಅಂತ. ಆ ರೀತಿ ಕುಬ್ಜೀಕರಣಕ್ಕೆ ಒಳಗಾಗದ ರೀತಿಯಲ್ಲಿ ನಾವು ನೂತನ ಪೀಳಿಗೆ ಆಗಬೇಕು. ಅದು ನಿಮ್ಮಿಂದನೇ ಮಾದರಿ ಆಗಬೇಕು ಅಂತ ಬಯಸ್ತೀನಿ ಮತ್ತು ನಾನು ನಂಬ್ಕೊಂಡಿದ್ದೀನಿ. ನನಗೆ ಆ ಥರದೊಂದು 5 ಜನ ಸಿಕ್ಕಿದ್ರು ಕೂಡ ಒಂದೊಂದು 100 ಜನರಲ್ಲಿ ಇನ್ನು 10-15 ವರ್ಷಗಳಲ್ಲಿ ಈ ನೆಲವನ್ನು ಸುಂದರಗೊಳಿಸಬೇಕು. ಯಾಕೆಂತಂದರೆ ನಮ್ಮ ಜನಪ್ರತಿನಿಧಿಗಳು ಆಡ್ತಾ ಇರುವಂಥ ಭಾಷೆಯನ್ನು ನೀವು ಗಮನಿಸ್ತಾ ಇರಬೇಕು. ನೋವಾಗುತ್ತೆ, ನಾನು ಕ್ರಿಟಿಸೈಸ್ ಮಾಡ್ತೀನಿ ಅಂತಲ್ಲ, ಪ್ರೆಸೆಂಟ್ ಪೊಲಿಟಿಕಲ್ ನಾಲೆಡ್ಜ್ ಇರಬೇಕು. ಶಾಸಕರಾದ ನಾನು ಬಿಸ್ನೆಸ್ ಕ್ಲಾಸಲ್ಲಿ ಹೋಗ್ತೀನಿ, ಸಿಂಗಪುರದಲ್ಲಿ ಡಿಪಾರ್ಟ್ ಮಾಡ್ತೀನಿ, ನನ್ನ ಮಗನ ₹1 ಕೋಟಿ ಚೆಕ್ ಕೊಡ್ತೀನಿ ಅಂತ ಬಹಳ ದೊಡ್ಡ ಇನ್ಸಲ್ಟ್ ಯೂಸ್. ಯಾಕಂದ್ರೆ ನಮ್ಮ ತಂದೆ ತಾಯಿಗಳಿಲ್ಲ, ಫೀಸ್ ಕಟ್ಟೋದು. ನಮ್ಮ ಕಾಲದಲ್ಲಿ ಅಕ್ಕಂದರು ಒಡವೆಗಳನ್ನು ಹಡ ಇಟ್ಟು ಫೀಸ್ ಕಟ್ತಾ ಇದ್ರು. ಆ ದೃಷ್ಟಿ ಇಟ್ಕೊಳ್ಬೇಕು. ಮುಂದೆ ಬರೋ ಕಾಲವನ್ನು ಎದುರಿಸ್ಬೇಕು ನಾವು. ವಿತ್ ಅವರ್ ಸ್ಪಿರಿಟ್ ಓನ್ಲಿ ವಿ ಹ್ಯಾವ್ ಟು ಚಾಲೆಂಜ್ ದೆಮ್. ಆ ಬಿಕ್ಕಟ್ಟುಗಳು ಮುಂದೆ ಇದೆ. ನಿಮ್ಮ ಸಂಶೋಧನೆಗಳ ವಿಸ್ತಾರ ಬಹಳ ದೊಡ್ಡ ರೀತಿಯಲ್ಲಿ ಆಗಬೇಕು ಅಂತ ಆಶಿಸ್ತಾ ನಾನು ಮಾತನಾಡ್ತೀನಿ.